ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಮಾರ್ಗಶಿರ ಮಾಸದ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತಬಿಂದುವನ್ನು ಸೇವಿಸಬೇಕು. ಅಮೃತಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಅನುಷ್ಠಾನ, 12 ರಾಶಿಗಳು, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜರು. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ರೇಖೆಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅಂತ ಕೂಡ ಗುರುಜರು ತಿಳಿಸ್ತಾ ಹೋಗ್ತಾರೆ. ಇದರೊಂದಿಗೆ ಇನ್ನು ಅನೇಕ ಅರ್ಥಪೂರ್ಣ, ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ಗುರುಜರನ್ನು ತಿಳ್ಕೊಳ್ತಾ ಹೋಗೋಣ. ಆದರೆ ವೀಕ್ಷಕರೇ, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ನೀವು ಗುರುಜರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಮೊದಲಿಗೆ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗುತ್ತೆ. ಹಾಗಾಗಿ ಅವರ ಆಶ್ರಮದ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ 9482 509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಖಂಡಿತವಾಗಿಯೂ ಕರೆ ಮಾಡಿ, ಅಪಾಯಿಂಟ್ಮೆಂಟ್ ತಗೊಳ್ಳಿ, ಗುರುಜರನ್ನ ಭೇಟಿ ಮಾಡಿ, ನಿಮ್ಮ ಸಮಸ್ಯೆಗಳೇನು ಅಂತ ಹೇಳ್ಕೊಳ್ಳಿ ಸ್ಪಷ್ಟವಾಗಿ. ಸೊ ಆ ಮೂಲಕ ಅವರಿಂದ ಪರಿಹಾರವನ್ನು ಕೂಡ ನೀವು ಕಂಡುಕೊಳ್ಬಹುದು ಅಂತ ಹೇಳ್ತಾ, ಇನ್ನು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕೂಡ ನೀವು ಕರೆ ಮಾಡಬಹುದು. ಗುರುಜರ ಜೊತೆಗೆ ನೇರವಾಗಿ ಮಾತಾಡ್ಬೋದು. ಅದರಲ್ಲಿ ಸ್ವರತರಂಗ ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಬೇಕು. ವಾಲ್ಯೂಮ್ ಫುಲ್ 0 ಅಲ್ಲಿಟ್ಟು ಗುರುಜರ ಜೊತೆಗೆ ಮಾತಾಡಬೇಕು. ಅದಕ್ಕೆ ದೂರವಾಣಿ ಸಂಖ್ಯೆ ಯಾವುದು ಗೊತ್ತಿದೆ ನಿಮಗೆ, 08041219999 08041212999. ಇನ್ನು ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪತ್ರಗಳನ್ನು ಬರೀಬೋದು. ಅದಕ್ಕೆ ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂಥ ನಿಮ್ಮ ಕಣ್ಣರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ನೀವು ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಕಳಿಸ್ಕೊಡ್ಬೇಕಾಗತ್ತೆ. ಇನ್ನು ವಿಳಾಸ ಏನು, ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199 ಬೆಂಗಳೂರು 1. ಖಂಡಿತವಾಗಿಯೂ ಪತ್ರಗಳನ್ನು ಕೂಡ ನೀವು ಬರೀಬಹುದು ಅಂತ ಹೇಳ್ತಾ, ಇನ್ನು ವೀಕ್ಷಕರೇ, ಶುಭ ಮಂಗಳವಾರ, ಮಾರ್ಗಶಿರ ಮಾಸ. ಹಾಗಾಗಿ ನಾವೆಲ್ಲರೂ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದ ಈ ದಿನದ ಪ್ರಾರಂಭದಲ್ಲಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದಿವ್ಯ ಸಾನ್ನಿಧ್ಯ ಕ್ಷೇತ್ರ ದರ್ಶನವನ್ನು ಮಾಡ್ಕೊಂಡು ಬರೋಣ. ಕಟೀಲು ದೇವಿಯ 108 ನಾಮವ ನಿರ್ಮಲ ಮನದಿ ಧ್ಯಾನಿಸಿದಾಗ ಕಷ್ಟಗಳೆಲ್ಲವ ಪರಿಹರಿಸುವಳು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಸೇ 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 ನಮೋ ನಮಃ. ಅಂಬಾ ತಾಯಿಯ ಮೂಲ ಸಾನ್ನಿಧ್ಯವನ್ನು ದರ್ಶನ ಮಾಡುವಂಥ ಸೌಭಾಗ್ಯ ಈಗ ನಮಗೆ ಸಿಕ್ಕಿದೆ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ. ಚಂಡಿಕಾ ಹವನಕ್ಕಾಗಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಸಾನ್ನಿಧ್ಯಕ್ಕೆ ಇವತ್ತು ನಾವು ಬಂದಿದ್ದೀವಿ. ತಾಯಿಯ ಸಾನ್ನಿಧ್ಯದ ಪ್ರಥಮ ದ್ವಾರದಲ್ಲಿ ಪ್ರವೇಶ ಮಾಡುವಂಥ ಈ ಶುಭಗಳಿಗೆ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟು ಮಾಡಲಿ. ಭ್ರಾಮರಿ ದೇವಿ ನಾಮವನುತಿಸಿ
ಪರಿಹರಿಸಿ ಭಾವುಕ ಭಕ್ತರಿಗಾಶ್ರಯದಾತೆ ಭ್ರಮರಾಂಬಿಕೆ ನಮೋ ನಮೋ. ಕಟೀಲು ದೇವಿಯ 108 ನಾಮವ ನಿರ್ಮಲ ಮನದಿ ಧ್ಯಾನಿಸಿದಾಗ ಕಷ್ಟಗಳೆಲ್ಲವ ಪರಿಹರಿಸುವಳು ಶ್ರೀ ಭ್ರಮರಾಂಬಿಕೆ ನಮೋ ನಮೋ. ಅರುಣಾಸುರ ಮರ್ದಿನಿ ಕಾತ್ಯಾಯಿನಿ ದೋಷಗಳೆಲ್ಲವ ಕಳೆಯಲು ನುತಿಸೆ ಅಕ್ಷಯ ಕರುಣದಿ ಸಲಹುವಳು ಶ್ರೀ ಭ್ರಮರಾಂಬಿಕೆ ನಮೋ ನಮೋ. ಯಕ್ಷಗಾನ ಪ್ರಿಯೆ ರಾಜರಾಜೇಶ್ವರಿ ಪುರಾಣ ಶ್ರವಣ ಮಾಡುತ್ತ ನೆನೆಯೇ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಕಟೀಲು ಶ್ರೀ ದುರ್ಗಾಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯದಲ್ಲಿ ದೇವಿಯ ಉತ್ಸವ ಮೂರ್ತಿ ಇಲ್ಲೂ ಸಹಿತ ಬಂದು ಕೂತು ಇಲ್ಲೂ ಸಹಿತ ಆರತಿ ಅನುಷ್ಠಾನಗಳನ್ನು ಮಾಡಿಸೋದು ಇಂದಿಗೂ ಇಲ್ಲಿ ಪದ್ಧತಿ ಇದೆ. ಈ ಪ್ರಾಕಾರ ಮಂಟಪದಲ್ಲಿ ಸ್ವರ್ಣಖಚಿತವಾಗಿರ್ತಕ್ಕಂಥ ಬಂಗಾರದ ವಿಶೇಷವಾಗಿರ್ತಕ್ಕಂಥ ಕಟೀಲು ದುರ್ಗಾಪರಮೇಶ್ವರಿ, ಯಾಕೆಂದರೆ ಬರ್ತಕ್ಕಂತಹ ಭಕ್ತರಿಗೆ ಗರ್ಭಗುಡಿಯಲ್ಲಿ ದರ್ಶನ ಆಗಲಿಲ್ಲ ಅಂದರೂ ಇಲ್ಲಿ ಬಂದು ತಾಯಿನ ದರ್ಶನ ಮಾಡುವಂತಹದ್ದು. ಜೊತೆಗೆ ಇದೇ ಕ್ಷೇತ್ರದಲ್ಲಿ ವಿಶೇಷವಾದ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಗಜರಾಜನ ವಿಶೇಷವಾಗಿರ್ತಕ್ಕಂಥ ಆನೆ ದಂತಗಳು, ಈ ಆನೆ ದಂತಗಳು ಸಹಿತ ಈ ಕ್ಷೇತ್ರದಲ್ಲಿ ಆನೆ ಸೇವೆ ಸಲ್ಲಿಸಿರ್ತಕ್ಕಂಥದ್ದು. ಸೇವೆ ಸಲ್ಲಿಸಿದಾದ ನಂತರ ಇಲ್ಲಿ ಆನೆಯ ವಿಶೇಷವಾಗಿರ್ತಕ್ಕಂಥ ದಂತಗಳನ್ನು ಇಲ್ಲೇ ಇಟ್ಟು ಬರ್ತಕ್ಕಂಥ ಭಕ್ತರಿಗೆ ದರ್ಶನ ಕೊಡ್ತಕ್ಕಂಥದ್ದು ಈ ಕ್ಷೇತ್ರದ ಮಹಿಮೆ. ಕಷ್ಟಗಳೆಲ್ಲವ ಪರಿಹರಿಸುವಳು ಶ್ರೀ ಭ್ರಮರಾಂಬಿಕೆ ನಮೋ ನಮೋ. ಭ್ರಮರಾಂಬೆ ಜಗನ್ಮಾತೆ ಎನ್ನಲು ಕಟೀಲು ಮಾತೆ ಪ್ರಸನ್ನಳಾಗಿ ವಿಭ್ರಮೆಯಿಂದ ಪಾರುಗೈವಳು ಶ್ರೀ ಭ್ರಮರಾಂಬಿಕೆ ನಮೋ ನಮೋ. ವಿಶ್ವಮೋಹಿನಿ ವಿಶ್ವೇಶ್ವರ ಸತಿ ಅರಿಷಡ್ವೈರವ ನಾಶ ಮಾಡುತ್ತ ವಿಘ್ನ ದುರ್ವಿಘ್ನ ಪರಿಹರಿಸುವಳು ಶ್ರೀ ಭ್ರಮರಾಂಬಿಕೆ ನಮೋ. ಕಟೀಲು ಶ್ರೀ ದುರ್ಗಾಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ ಈ ಒಂದು ಸಾನ್ನಿಧ್ಯದಿಂದ ವಿಶೇಷವಾಗಿರ್ತಕ್ಕಂಥ ಈ ಜಲವನ್ನು ತಾಯಿಯ ಸೇವೆಗಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಭಾಗ ಏನೇ ಆದರೂ ವಿಶೇಷವಾಗಿ ತುಂಬಿ ಹರಿತಿರತಕ್ಕಂತಹ ಕಟೀಲು ಶ್ರೀ ದುರ್ಗಾಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ ವಿಶೇಷವಾದಂತಹ ಜಲಧಾರೆ, ಈ ಜಲಧಾರೆ ಇದೆಲ್ಲವೂ ಸಹಿತ ನೋಡಲಿಕ್ಕೆ ಒಂದು ಆನಂದ. ಆದರೂ ಮಳೆ ಸಾಕಷ್ಟು ಇದೆ, ಇಲ್ಲಿಗೆ ಬರ್ತಕ್ಕಂಥದ್ದೇ ಬಹಳ ಕಷ್ಟ ಅನಿಸುತ್ತೆ. ಆದರೂ ತಾಯಿಯ ಸೇವೆ ವಿಶೇಷವಾಗಿರ್ತಕ್ಕಂಥ ಚಂಡಿಕಾ ಹವನಕ್ಕಾಗಿ ನಾವಿಲ್ಲಿಗೆ ಬಂದಿದ್ದೀವಿ. ಬನ್ನಿ ತಾಯಿ ದರ್ಶನ ಮಾಡೋಣ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವೆಲ್ಲರೂ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದರ್ಶನ ಮಾಡಿದ್ದಾಯಿತು. ಈಗ ಕೃಷ್ಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಮನೆ ಹಾಗಿದ್ರೆ ಕೃಷ್ಣ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ.
ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀರದೇವತಾಭ್ಯೋ ನಮಃ. ಪದ್ಮಾನ್ನೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮಬಲಾಯತಾಕ್ಷೀ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ. ಯಾ ಸಾ ಪದ್ಮಾಸನಸ್ಥಾ ವಿಪುಲಕರತಟೀ ಪದ್ಮಪತ್ರಾಯತಾಕ್ಷೀ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಬಾಲಾತ್ ತ್ರಿಪುರಸುಂದರೀ ಮಹಾಕಾಳಿ ನಮಃ ಮಹಾಲಕ್ಷ್ಮೀ ನಮಃ ಮಹಾರೂಪಾಯ ನಮಃ ಮಹಾದುರ್ಗಾಯ ನಮಃ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಜಾತವೇದಸೇ ಸ್ವರವಾಮಸೋ ಮರಾತೀತೋ ನಿದಹಾತಿ ವೇದಾಃ ಸನಃಪರ್ಷತತ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕನ್ಮಫಲೇತುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸತರಸೀನ್ ನಮಃ. ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ಭೃತ ದುರ್ಗಾಣಿ ವಿಶ್ವಾಂ ಪೋಶ್ಚಪತ್ವೀಂ ಬಹುಧಾರ್ಭವೀಂ ಭವಾತೋಕಾಯತನಯಾಯಶಯೋಃ. ಓಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀ ನಮಃ ಲಲಿತಾಯ ನಮಃ ದುರ್ಗಾಯ ನಮಃ ಬ್ರಾಹ್ಮ್ಯೇ ನಮಃ ಮಾಹೇಶ್ವರ್ಯೇ ನಮಃ ಕೌಮಾರ್ಯೇ ನಮಃ ವೈಷ್ಣವ್ಯೇ ನಮಃ ವಾರಾಹ್ಯೇ ನಮಃ ಇಂದ್ರಾಣ್ಯೇ ನಮಃ. ಓಂ ಚಾಮುಂಡಾಯ ನಮಃ ಚಂಡಿಕಾಯ ನಮಃ. ಓಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಬಾಲಾತ್ ತ್ರಿಪುರಸುಂದರೀಂ ಶ್ರೀಂ ಲಲಿತಾಂಬಿಕಾಯ ನಮಃ. ಶುಭ ಮಂಗಳವಾರದ ಈ ಶುಭ ದಿನ ಮಾರ್ಗಶಿರ ಮಾಸ ಶುಕ್ಲಪಕ್ಷ ಶುಭ ಮಂಗಳವಾರ, ಮಂಗಳದಾಯಕವಾಗಿರತಕ್ಕಂಥ ವಾರ. ಇವತ್ತು ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಆರಾಧನೆ, ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಿನ್ನೆಯಷ್ಟೇ ಹನುಮದ್ ವ್ರತ ಆಯಿತು. ಹನುಮದ್ ವ್ರತದಲ್ಲಿ ಸಾಕಷ್ಟು ಜನ ಭಕ್ತ ಮಹಾಶಯರು ಹನುಮನಿಗೆ ವಿಶೇಷವಾಗಿರ್ತಕ್ಕಂತಹ ಸೇವೆಗಳನ್ನು ತಾವೆಲ್ಲರೂ ಸಲ್ಲಿಸಿದ್ದೀರಿ. ಕೆಲವಷ್ಟು ಮೂಲಕ್ಷೇತ್ರಗಳು ಪುಣ್ಯಕ್ಷೇತ್ರಗಳು ಅಷ್ಟೇ ಅಲ್ಲದಿರ ಎಷ್ಟೋ ಜನ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳು ನಿನ್ನೆ ಸಾಕಷ್ಟು ಜನ ವಾನರ ಸೈನ್ಯಕ್ಕೆ ದೇವರ ದರ್ಶನ, ದೇವರ ಪೂಜೆ, ದೇವರ ಸಾನ್ನಿಧ್ಯದಲ್ಲಿ ಭಗವಂತನ ದರ್ಶನಕ್ಕೆ ಹೋಗಿ ಬಂದಂತಹ ಭಕ್ತರು ಒಂದಷ್ಟು ಜನ. ಆದರೆ ಕಾರ್ಯಕ್ರಮ ವೀಕ್ಷಣೆ ಆದ ನಂತರ ತಾವೆಲ್ಲರೂ ಸಾಕಷ್ಟು ಜನ ವಾನರ ಸೇನೆಗಳು ಎಲ್ಲೆಲ್ಲಿದೆ ಅಂತ ಹುಡುಕೊಂಡು ಹೋಗಿ ಅಲ್ಲಿ ಆ ಅಂದರೆ ವಿಶೇಷವಾಗಿ ಪ್ರತ್ಯಕ್ಷವಾಗಿ ಕಾಣುವಂತಹ ವಾನರ ಸೈನ್ಯಕ್ಕೆ ಒಂದಷ್ಟು ಆಹಾರವನ್ನು ಕೊಟ್ಟು ಬಂದಿರತಕ್ಕಂಥವರು ಸಾಕಷ್ಟು ಜನ ಇದ್ದೀರಿ. ಯಾಕೆಂದರೆ ಯಾಕೆ ವಿಚಾರ ನಾನು ಸ್ಪಷ್ಟೀಕರಿಸ್ತಿದ್ದೇನೆ ಅಂದರೆ, ಶುಭ ಸಂಧ್ಯಾಕಾಲ ನಿನ್ನೆ ಘಾಟಿ ಕ್ಷೇತ್ರದ ಸುತ್ತಮುತ್ತಿರತಕ್ಕಂಥ ವಾನರ ಸೈನ್ಯಕ್ಕೆ ಒಂದಷ್ಟು ಜನ ಹಣ್ಣು ಹಂಪಲುಗಳನ್ನು, ಕಡಲೆಕಾಯಿ, ಕಡಲೆಬೀಜ ಇಂತಹದ್ದನ್ನು ಕೊಟ್ಟು ಪುನಃ ನಮ್ಮ ಆಶ್ರಮಕ್ಕೆ ಬಂದು ಇವತ್ತನ್ನು ಬೆಳಗ್ಗೆ ಹೇಳಿದ ನಂತರ ನಾವು ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರು. ಆ ಮಾತು ಕೇಳಿ ನನಗೆ ಬಹಳ ಸಂತೋಷವೂ ಆಯಿತು. ನಾವೇ ಅಂತಲ್ಲ, ಎಲ್ಲರೂ ತಿಳ್ಕೊಳ್ಬೇಕಾದಂತಹ ವಿಚಾರ. ಆದರೆ ಇಲ್ಲಿ ವಿಚಾರವನ್ನು ತಿಳಿಯುವಾಗ ಒಂದು ಆಲೋಚನೆ ಮಾಡಬಹುದು. ಇವತ್ತು ಕೋತಿಗಳಿಗೆ ನಾವೇ ಊಟ ಕೊಟ್ಟಿದ್ದೀವಿ, ಇವತ್ತು ಪಶು ಪಕ್ಷಿ ಪ್ರಾಣಿಗಳಿಗೆ ನಾವೇ ಊಟ ಕೊಟ್ಟಿದ್ದೀವಿ, ಎಷ್ಟೋ ಹಸುಗಳಿಗೆ ನಾವೇ ಹುಲ್ಲು ತಂದು ಹುಲ್ಲು ಕಟ್ ಮಾಡ್ಕೊಂಬಂದು ಹುಲ್ಲು ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಥವಾ ಬೂಸನೋ ಹಿಂಡಿನೋ ಇಂಥದ್ದು ತಂದು ಕೊಟ್ಟಿದ್ದೀವಿ ಅಂತ ನಾವು ಅಂದ್ಕೊಳ್ತೀವಿ. ಯಾವುದು ನಾವು ಅಂದುಕೊಂಡಿದ್ದಲ್ಲ, ಅಂದುಕೊಳ್ಳೋಕ್ಕಾಗೋದೂ ಇಲ್ಲ, ಅದು ಯಾವುದು ನಮ್ಮಿಂದ ಸಾಧ್ಯವೇ ಇಲ್ಲ. ಭಗವಂತ ಪ್ರತಿನಿತ್ಯ ಅದಕ್ಕೆ ಹೊಟ್ಟೆಗೆ ತುಂಬಿಸ್ಬೇಕಾದ್ದನ್ನು ತುಂಬಿಸ್ತಾ ಇದ್ದಾನೆ. ಒಂದು ದಿವಸ ನಮಗೊಂದು ಸೇವೆ ಸಿಗಲಿ ಅಂತ ನಾವು ಅಪೇಕ್ಷೆ ಪಡ್ಬೋದು ಅಷ್ಟೇ. ಯಾಕೆಂದರೆ ಅಣುರೇಣ ತೃಣಕಾಷ್ಟವು ಶಿವನ ಅಧೀನ. ಹಾಗೆ ಶಿವನ ಆಜ್ಞೆಯಲ್ಲಿ ಇದ್ದರೆ ಚೀಮಗೂಡ ಖರ್ಚೋದು ಅಂತ ದೊಡ್ಡವರು ಹೇಳ್ತಾರಲ್ಲ, ಅದೇ ಪ್ರಕಾರ ಪ್ರತಿಯೊಂದು ಜೀವರಾಶಿಗಳಿಗೂ ಸೃಷ್ಟಿ ಸ್ಥಿತಿಲಯ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವರಾಶಿಗೂ ಸಹಿತ ಆಹಾರವನ್ನು ಉಣಬಡಿಸುವಂಥ ಕಾಯಕ ಸಾಂಬ ಸದಾಶಿವನು. ಆ ಶಿವನೇ ಕೊಡ್ತಕ್ಕಂಥದ್ದು ಪ್ರತಿನಿತ್ಯದ ಆಹಾರವನ್ನು ಒಂದು ದಿನದ ಮಟ್ಟಿಗೆ ನಮ್ಮ ಕೈಲಿ ಕೊಡಿಸಿದ್ದಾನಷ್ಟೇ. ಅದೊಂದು ಪುಣ್ಯದ ಕೆಲಸ. ಆ ಪುಣ್ಯದ ಕೆಲಸವನ್ನು ನಾವು ಆಯ್ಕೆ ಮಾಡಿಕೊಂಡಿರೋದೇ ನಮ್ಮ ಪೂರ್ವಜನದ ಪುಣ್ಯ ಅಂತ ತಿಳ್ಕೊಳ್ಬೇಕು. ಹಾಗಾಗಿ ನಿನ್ನೆ ಯಾರೆಲ್ಲ ನೀವು ಪಕ್ಷಿಗಳಿಗಾಗಲಿ ಪ್ರಾಣಿಗಳಿಗಾಗಲಿ ಅದರಲ್ಲಿ ವಾನರ ಸೈನ್ಯಕ್ಕಾಗಲಿ ಆಹಾರವನ್ನು ಉಣಬಡಿಸಿದ್ದೀರೋ ಖಂಡಿತ ಅದೊಂದು ಪೂರ್ವಜನದ ಪುಣ್ಯವೇ ಸರಿ. ಹಾಗೆ ಪ್ರತಿನಿತ್ಯನೂ ಅಷ್ಟೇ ನಿಮ್ಮ ಶಕ್ತಿಯಾನುಸಾರ ಅದರ ಮಾಡೋ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ, ಮಾಡಬೇಕಾದ್ದನ್ನು ಅರ್ಥ ಮಾಡ್ಕೊಂಡು ಮಾಡಿ, ನಮ್ಮಿಂದ ಇನ್ನೊಬ್ಬರು ತೊಂದರೆ ಆಗದಿದ್ದಂಥ ರೀತಿಯಲ್ಲಿ ನಮ್ಮ ಜೀವನವನ್ನು ಸಾಗಿಸಬೇಕಾದ್ದು ಧರ್ಮ. ಶುಭ ಮಂಗಳವಾರ ಇವತ್ತಿನ ದಿವಸ ಪ್ರತಿಯೊಬ್ಬರೂ ಅವರವರ ಆರೋಗ್ಯ ಪರವಾಗಿ ಇವತ್ತಿನ ದಿವಸ ಒಂದಷ್ಟು ರಾಶಿ ನಕ್ಷತ್ರಗಳಲ್ಲೂ ಸಹಿತ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಇವತ್ತು ಎದುರಾಗುತ್ತೆ. ಹಾಗೆ ಒಂದಷ್ಟು ರಾಶಿಗಳಿಗೆ ತಮಗೆ ಅರಿವೇ ಇಲ್ಲದಂಥ ರೀತಿ ಒಂದಷ್ಟು ಸಮಸ್ಯೆಗಳು ಎದುರಾಗ್ಬೋದು. ಭಾಳ ಜೋಪಾನ ಬೇಕು. ಆದರೆ ಒಂದಂತೂ ಸಂತೋಷ, ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂತಹ ರಾಶಿಗಳು ಇವತ್ತಿದೆ. ಪ್ರತಿನಿತ್ಯ ಇವತ್ತು ನಾಳೆ ಅಂತ ಮುಂದೆ ಹೋಗ್ತಿರ್ತಕ್ಕಂಥ ರಾಶಿಗಳಿಗೆ ಇವತ್ತು ಒಂದಷ್ಟು ಬೆಳಕು ಕಂಡು ಒಂದಷ್ಟು ಸುಖ ಸಂತೋಷ ನೆಮ್ಮದಿಯನ್ನು ಕಾಣುವಂಥ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇವತ್ತಿರೋದ್ರಿಂದ ನೀವು ಅಂದುಕೊಂಡಂಥ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಶುಭ ಮಂಗಳವಾರ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಪ್ರಾಂತ್ಯಗಳಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಎಲ್ಲಾದರೂ ಹುತ್ತ ಇದ್ದರೆ ಹುತ್ತದ ಮಣ್ಣಿನ ಪ್ರಸಾದ
ಅಥವಾ ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯ. ಎರಡೂ ಇಲ್ಲ ಅಂದರೆ ಅಶ್ವತ್ಥನಾರಾಯಣ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ. ಇನ್ನೇನು ಅಗೋಯಿಗೋ ಅಂದರೆ ಮಾಘ ಮಾಸ ಬರುತ್ತೆ. ಮಾಘಸ್ನಾನ ಎಂಬತಕ್ಕಂಥದ್ದು ಬಹಳ ಮುಖ್ಯ. ಜೀವನದಲ್ಲಿ ಮಾಘಸ್ನಾನವನ್ನು ಮಾಡುವಂತಹ ಕೈಂಕರ್ಯಗಳಿಗೆ ಯಾರು ಮುಂದಾದರೂ ನಾವು ಜನ್ಮದಾರ್ಭ ಇರ್ತಕ್ಕಂಥ ಕರ್ಮಫಲ ದೂರ ಅಂತ ಹೇಳ್ತಾರೆ. ಅದಕ್ಕೆ ಮಾಘ ಮಾಸ ಮಾಘಸ್ನಾನ ಅಂತಕ್ಕಂಥದ್ದು ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು. ಆದರೂ ಈ ಮಾರ್ಗಶಿರ ಮಾಸದಲ್ಲಿ ಈಗ ಪ್ರತಿನಿತ್ಯವೂ ಸಹಿತ ಬೆಳಗಿನ ಚಳಿಯ ಮುಹೂರ್ತವೇ ಇರುತ್ತೆ. ಆದರೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವ್ರತವನ್ನು ಮಾಡತಕ್ಕಂಥವರಿಗೆ, ಮಾಲಾಧಾರಿಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ದಿನ. ಅಂದರೆ ತಮ್ಮನ್ನು ತಾವು ಸಂಪೂರ್ಣವಾಗಿ ಭಗವಂತನ ಸೇವೆಗೆ ಮುಡುಪಾಗಿಟ್ಕೊಂಡು ಸೇವೆಯನ್ನು ಮಾಡ್ತಾ ಜೀವನವನ್ನು ಸುಂದರವಾದ ಬದುಕಿನಡೆ ತೆಗೆದುಕೊಂಡು ಒಂದು ಕಾಡುಗಲ್ಲನ್ನು ವಿಗ್ರಹವನ್ನಾಗಿ ಮಾಡಿಕೊಳ್ಬಹುದಾದಂಥ ಕಾಲ ಈ ಒಂದು ಮಾರ್ಗಶಿರ ಮಾಸ. ಮಾರ್ಗಶಿರ ಮಾಸದಲ್ಲಿ ನೋಡಿ, ಅಯ್ಯಪ್ಪನ ಮಾಲಾಧಾರಿಗಳು ಮಾಲೆಯನ್ನು ಹಾಕೋದಕ್ಕೆ ಮೊದಲು ನಿಮ್ಮ ನಡೆ ನಡವಳಿಕೆ ಹೇಗಿರುತ್ತೆ, ಮಾಲೆ ಹಾಕಿದ ನಂತರ ನಿಮ್ಮ ನಡೆ ನಡವಳಿಕೆ ಹೇಗೆ ಚೇಂಜ್ ಆಗುತ್ತೆ ಅದು ಯೋಚನೆ ಮಾಡಬೇಕು. ಮಾಲೆ ಹಾಕೋದಕ್ಕೆ ಮುನ್ನ ನಿಮ್ಮೊಳಗಿರುವಂಥ ಕೆಲವಷ್ಟು ದುಷ್ಟತನಗಳನ್ನು, ದುಷ್ನಡತೆಯನ್ನು, ಅಂದರೆ ಮನೆಯವರಿಗೆಲ್ಲವೂ ಬೇಡವಾಗಿರ್ತಕ್ಕಂಥ ವಿಚಾರ, ಇಡೀ ಕುಟುಂಬಕ್ಕೆ ನೀವು ಮಾಡುವ ಕೆಲಸ ಅವ್ರಿಗೂ ಮನಸ್ಸು ಒಪ್ಪೋದಿಲ್ಲ, ಮನಸ್ಸು ನೊಂದುಕೊಳ್ತಾ ಇರ್ತಾರೆ. ಹೇಳಿದರೂ ತಿದ್ದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನೀವಿರಲ್ಲ. ಆದರೆ ಮಾಲೆಯನ್ನು ಧರಿಸಿದ ನಂತರ ನಿಮಗೆ ಅರಿವಿಲ್ಲದಂಥ ರೀತಿ ಒಂದು ಹೊಸ ಬದುಕನ್ನು ಕಾಣ್ತಿರಲ್ಲ. ಹೊಸ ಬದುಕನ್ನು ಕಂಡು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಂಡು ಒಂದು ಆಧ್ಯಾತ್ಮಿಕದ ಕಡೆ, ಧಾರ್ಮಿಕದ ಕಡೆ, ಜೊತೆಗೆ ಇಡೀ ಕುಟುಂಬ ಮೆಚ್ಚುವಂಥ ರೀತಿ ನಿಮ್ಮ ಬದುಕನ್ನು ಸಾಗಿಸುವಂಥ ಕಾಲ ಇದೆಯಲ್ಲ, ಇದು ಮಾರ್ಗಶಿರ ಮಾಸದಲ್ಲಿ ನಡೆಯುತ್ತೆ. ಈ ಮಾರ್ಗಶಿರ ಮಾಸ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವ್ರತಾನುಷ್ಠಾನ ಮಾಡತಕ್ಕಂಥ ಮಾಸ. ಯಾಕೆಂದರೆ ಕಾರ್ತಿಕ ಪ್ರಾರಂಭ ಆದರೆ ಕಾರ್ತಿಕ ಮಾರ್ಗಶಿರ ಸಂಕ್ರಮಣಕ್ಕೆ ಇದು ಮುಗಿತಕ್ಕಂಥದ್ದು. ಸಂಕ್ರಾಂತಿ ಆಗಮನ ಆಯಿತು ಅಂದರೆ ಮಕರ ಜ್ಯೋತಿ, ಮಕರ ಬೆಳಕು ಆಗ ನಾವು ನೋಡ್ತೀವಿ. ಹಾಗೆ ಈ ಡಿಸೆಂಬರ್ ಮಾಸದಲ್ಲೇ 24ರಿಂದ ಪ್ರಾರಂಭ ಆದರೆ 27ರವರೆಗೂ ಮಂಡಲ ಪೂಜೆ, ಪಡಿಪೂಜೆ ಎಂಬತಕ್ಕಂಥದ್ದು ಅಯ್ಯಪ್ಪನ ಸಾನ್ನಿಧ್ಯದಲ್ಲಿ ನಡೆಯುತ್ತೆ. 18 ಬೆಟ್ಲುಗಳಿಗೆ ವಿಶೇಷವಾದ ಪೂಜಾನುಷ್ಠಾನ ಮಾಡತಕ್ಕಂಥದ್ದು. ಪ್ರತಿಯೊಂದು ಊರು ತಾಲೂಕುಗಳಲ್ಲೂ ಸಹಿತ ಇನ್ನೇನು ಯಾತ್ರೆ ಹೊರಡೋದಕ್ಕೂ ಮುನ್ನ ಒಂದು ಪಡಿಪೂಜೆಯನ್ನು ಮಾಡಬೇಕು, ಆ ಪಡಿಪೂಜೆ ಮಾಡಿ ಅನ್ನದಾನವನ್ನು ಮಾಡಬೇಕು ಅಂತ ಎಲ್ಲರೂ ತಿಳಿತಿರ್ತಾರೆ. ಯಾಕೆಂದರೆ ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ, ಆಶ್ರಿತ ವತ್ಸಲನೇ ಶರಣಮಯ್ಯಪ್ಪ, ಅನಾಥ ರಕ್ಷಕನೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಆ ಅಯ್ಯಪ್ಪನ ಸೇವೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಾಸದಲ್ಲಿ, ಅದರಲ್ಲೂ ಪಡಿಪೂಜೆಯಲ್ಲಿ ಬರ್ತಕ್ಕಂಥದ್ದು. ಪಡಿಪೂಜೆ ಅಂದರೆ ಏನು? 18 ಮೆಟ್ಲುಗಳ ಒಡೆಯನಾಗಿರ್ತಕ್ಕಂಥ ಹರಿಹರ ಪುತ್ರ ಅಯ್ಯಪ್ಪನಿಗೆ 18 ಮೆಟ್ಲುಗಳನ್ನು ನಿಮ್ಮ ಪ್ರಾಂತ್ಯದಲ್ಲಿ ಸೃಷ್ಟಿ ಮಾಡಿ, ಅಂದರೆ ಅದನ್ನು ನಿರ್ಮಾಣ ಮಾಡಿ, ಅದರಲ್ಲಿ 18 ಮೆಟ್ಲುಗಳಿಗೆ ಎಡ ಮತ್ತು ಬಲಭಾಗದಲ್ಲಿ ದೀಪವನ್ನು ಹಚ್ಚಿ 18 ಮೆಟ್ಲುಗಳ ಆ ಸುಂದರವಾದಂಥ ಒಂದು ಗೀತೆಯನ್ನು ಹಾಡುವಾಗ ಮಧ್ಯದಲ್ಲಿ ಒಂದೊಂದು ಕರ್ಪೂರದ ಬೆಳ್ಳೆಯನ್ನಿಟ್ಟು ಕರ್ಪೂರವನ್ನು ನಡೆಸಿ ಒಂದೊಂದು ಮೆಟ್ಲುಗಳನ್ನು ಸಹಿತ ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ, ಭಗವಂತ ನಮ್ಮೊಳಗಿರ್ತಕ್ಕಂತಹ ಎಷ್ಟೋ ಕರ್ಮಫಲಗಳು ದೂರ ಆಗಲಿ, ಈ ಪ್ರಾಂತ್ಯದಲ್ಲಿ ದೂರದಲ್ಲಿ ಬರತಕ್ಕಂಥ ಅಯ್ಯಪ್ಪನ ಸಾನ್ನಿಧ್ಯ ಶಬರಿಮಲೆಗೆ ಬಂದು ನೋಡಲಿಕ್ಕೆ ಆಗದಿರತಕ್ಕಂಥ ಭಕ್ತರಿಗೂ ಸಹಿತ ಇಲ್ಲಿ ಅಯ್ಯಪ್ಪನ ದರ್ಶನ ಆಗಲಿ ಅಂತಕ್ಕಂಥ ಒಂದು ಮೂಲ ಉದ್ದೇಶದಿಂದ ಪ್ರತಿ ಊರು ತಾಲೂಕುಗಳಲ್ಲೂ ಅಯ್ಯಪ್ಪನ ಪೂಜೆಯನ್ನು ಬಹಳ ವಿಜೃಂಭಣೆಯಿಂದ ನಡೆಸ್ತಾರೆ. ಅದರಲ್ಲೂ ಪದ್ಧತಿ ಅಂತಕ್ಕಂಥದ್ದು ನೋಡಿ, ನಮ್ಮಲ್ಲಿ ಒಂದು ವಿಶೇಷತೆ ಇದೆ. ಅದರಲ್ಲೂ ನಮ್ಮ ಕನ್ನಡ ನಾಡಿನಲ್ಲಿ ಒಂದು ವಿಶೇಷತೆ ಏನಂದರೆ, ನಮಗೆ ಯಾವ ಭಾಷೆ ಬರೆದಿದ್ರೂ ಎದುರುಗಡೆ ಇರ್ತಕ್ಕಂಥವ್ರ ಮನಸ್ಸು ನೋಯಬಾರ್ದು ಅಂಥೇಳಿ ಅವರ ಭಾಷೆಗಳಿಗೆ ಒಗ್ಕೊಂಡು ಅವರ ಒಂದು ಕೀರ್ತನೆಗಳು, ಅವರ ಒಂದು ಇರ್ತಕ್ಕಂತಹ ಒಂದು ಗುಣವನ್ನು ನಾವು ಅನುಸರಿಸುವಂಥದ್ದು ನಮ್ಮ ಕನ್ನಡಿಗರ ಗುಣ. ಹಾಗಾಗಿ ಎಲ್ಲೇ ಅಯ್ಯಪ್ಪನ ಪೂಜೆ ಆದರೂ ಆ ಭಾಷೆ, ಆ ಒಂದು ಸಂಗೀತ, ಆ ಕೀರ್ತನೆಗಳನ್ನು ಸಹಿತ ಸಾಧ್ಯವಾದಷ್ಟು ಆಯಾ ಒಂದು ವಿಷಯಗಳಲ್ಲಿ, ಆಯಾ ಒಂದು ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂಥ ನುಡಿಗಳಲ್ಲಿ, ಅದಕ್ಕೆ ಸಂಬಂಧಪಡ್ತಕ್ಕಂತಹ ವಿಚಾರಗಳನ್ನೇ ಅರ್ಥ ಮಾಡಿಕೊಂಡು ಅದೇ ಥರ ಹಾಡನ್ನು ಹಾಡುವಂಥದ್ದು, ಭಜನೆ ಮಾಡ್ತಕ್ಕಂಥದ್ದು, ಎಲ್ಲರನ್ನೂ ಒಂದು ಕಡೆ ಸೇರಿಸುವಂಥದ್ದು, ಒಂದು ವಿಶೇಷವಾಗಿರ್ತಕ್ಕಂಥ ಮಹಾಪ್ರಸಾದವನ್ನು ಮಾಡಿ ಅನ್ನಪ್ರಸಾದವನ್ನು ಎಲ್ಲ ಭಕ್ತರಿಗೂ ಸಹಿತ ಉಣಬಡಿಸ್ತಕ್ಕಂಥದ್ದು, ಯಾವುದೇ ಜಾತಿ ಮತ ಭೇದ ಪಂಥಗಳಿಲ್ದಿರ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಅಯ್ಯಪ್ಪನ ಪ್ರಾರ್ಥನೆ ಮಾಡುವಂಥದ್ದು. ಇದು ಪ್ರತಿ ಊರು, ಡಿಸ್ಟಿಕ್ಕು, ತಾಲೂಕುಗಳಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಅದರಲ್ಲೂ ಆನೆ ಅಂಬಾರಿ ಉತ್ಸವ, ಅಯ್ಯಪ್ಪನ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ಒಂದು ಮಂಡಲಾನುಷ್ಠಾನ, ಅದರಲ್ಲೂ ಪಡಿಪೂಜೆ, ಸ್ವಾಮಿಗೆ ನಡೀತಕ್ಕಂತಹ ಆ ಒಂಬಾಳೆಯ ಅನುಷ್ಠಾನ, ಇದೆಲ್ಲವೂ ಸಹಿತ ಕಣ್ಣಿಗೆ ಕಟ್ಟುವಂತಹ ರೀತಿ ಪ್ರತಿ ವರ್ಷವೂ ನಡೆಸುವಂತಹ ಒಂದು ಕೈಂಕರ್ಯ ಪ್ರತಿ ಊರುಗಳಲ್ಲೂ ನಡೆಯುತ್ತೆ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಮಂಗಳವಾರದ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋ ಗುರುಜರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ, ರಾಜ್ಯದಾಯಿನಿ ನಮಃ, ರಾಜ್ಯಕಲಾವಲ್ಲಭಾಯ ನಮಃ, ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದಾ, ನಮಸ್ತಸ್ಸೈ 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 ನಮೋ ನಮಃ. ಶ್ರೀ ಶುಭಕೃತಾಮ ಸಂವತ್ಸರ ದಕ್ಷಿಣಾಯನೆ ಹೇಮಂತ ಋತು
ಮಾರ್ಗಶಿರ ಮಾಸ ಶುಕ್ಲಪಕ್ಷ 6/12/2022 ಮಂಗಳವಾರ. ಚತುರ್ದಶಿ ಇವತ್ತು ಭರಣಿ ನಕ್ಷತ್ರ. ಈ ಬಾರಿ ಚತುರ್ದಶಿ ಇವತ್ತು ಮತ್ತು ನಾಳೆ 2 ದಿವಸನೂ ಇದೆ. ಆದರೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಶಿವದೀಪೋತ್ಸವ ಮತ್ತು ಇವತ್ತಿನ ದಿವಸ ಅನಧ್ಯಯನ ಇರತಕ್ಕಂಥದ್ದು. ಇವತ್ತು ಶಿವನಿಗೆ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ಶಿವ ಸಾನ್ನಿಧ್ಯದಲ್ಲಿ ಶಿವದೀಪೋತ್ಸವ ಎಂಬತಕ್ಕಂಥದ್ದನ್ನು ಬಹಳ ಅದ್ಧೂರಿತವಾಗಿ ನಡೆಸ್ತಾರೆ. ಇವತ್ತು ಶಿವಮಂದಿರದಲ್ಲಿ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಪ್ಪದಿರ ತಮ್ಮ ತಮ್ಮ ಶಕ್ತಿಯಾನುಸಾರ ಹೋಗಿ ಸ್ವಾಮಿಯ ಮುಂದೆ ದೀಪವನ್ನು ಅಂಟಿಸಿ ಬರುವಂಥದ್ದು ಭಾಳ ಉತ್ತಮ. ಇವತ್ತು ಯಾರೆಲ್ಲ ದೀಪವನ್ನು ಅಂಟಿಸ್ತೀರಿ ನಿಮ್ಮೊಳಗಿರ್ತಕ್ಕಂಥ ಅಂಧಕಾರವನ್ನು, ನಿಮ್ಮೊಳಗಿರ್ತಕ್ಕಂಥ ಕತ್ತಲಿನ ಕ್ಷಣವನ್ನು ಖಂಡಿತ ದೂರ ಮಾಡ್ಕೊಂಡಂಗಾಗತ್ತೆ. ಇಲ್ಲಿ ಶಿವದೀಪೋತ್ಸವ ಮತ್ತು ವಿಷ್ಣು ದೀಪೋತ್ಸವ ಅಂತಿದೆ. ಹಾಗೆ ಇವತ್ತಿನ ದಿವಸ ಶಿವದೀಪೋತ್ಸವ ಆದ್ದರಿಂದ ಶಿವ ಸಾನ್ನಿಧ್ಯದಲ್ಲಿ ಎಲ್ಲೆಲ್ಲಿ ಶಿವಮಂದಿರ ಇದೆಯೋ ಆ ಶಿವಮಂದಿರದಲ್ಲಿ ಧ್ವಜಸ್ತಂಭದ ಸಾನ್ನಿಧ್ಯದಲ್ಲಿ, ಅಂದರೆ ದೇವಾಲಯದಲ್ಲಿ ಎಲ್ಲಂದರಲ್ಲಿ ದೀಪ ಹಚ್ಚಿಡ್ತಕ್ಕಂಥದ್ದಲ್ಲ, ದೇವಸ್ಥಾನದ ಧ್ವಜಸ್ತಂಭದ ಹತ್ರ ಅಥವಾ ದೇವಸ್ಥಾನದ ಆಡಳಿತ ಮಂಡಳಿ ಎಲ್ಲಿ ದೀಪವನ್ನು ಹಚ್ಚಬೇಕು ಅಂತ ಅದರ ಜಾಗವನ್ನು ಮಾಡಿರ್ತಾರೋ ಅಲ್ಲಿ ಹೋಗಿ ದೀಪವನ್ನು ಹಚ್ಚಿ. ಯಾಕೆಂದರೆ ಏಕಾಏಕಿ ಸಾಕಷ್ಟು ಜನ ಒಂದು ಕಡೆ ಸೇರಿ ಅಲ್ಲಿ ದೀಪವನ್ನು ಹಚ್ಚಿ ಅಲ್ಲೇನೋ ವ್ಯತ್ಯಾಸ ಮಾಡಿಕೊಂಡು ಅಲ್ಲಿ ನೋವು ಪಡ್ತಕ್ಕಂಥದ್ದು ಬೇಡ. ಮತ್ತು ದೇವಾಲಯವನ್ನು ಶುದ್ಧಿಪಡಿಸಬೇಕು. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ದೇವಾಲಯಗಳನ್ನು ನಾವು ಸ್ವಚ್ಛ ಮಾಡಿ ನಾವು ಚೆನ್ನಾಗಿಟ್ಕೊಳ್ಬೇಕೇ ಬಿಟ್ಟರೆ ನಮ್ಮ ಅನುಕೂಲಕ್ಕಾಗಿ ಒಂದು ದಿವಸದ ಪೂಜೆ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿ ಅಲ್ಲಿ ದೇವಸ್ಥಾನದೆಲ್ಲವನ್ನು ಅಲ್ಲಿರ್ತಕ್ಕಂಥ ಪವಿತ್ರತೆಯನ್ನು ಅಲ್ಲಿರುವಂಥ ಸ್ವಚ್ಛತೆಯನ್ನು ಹಾಳು ಮಾಡಬಾರ್ದು. ಅದಕ್ಕಾಗಿ ದೇವಾಲಯದ ಸ್ವಚ್ಛತೆ, ದೇವಾಲಯದ ಅಭಿವೃದ್ಧಿ, ದೇವಾಲಯದ ಒಂದಷ್ಟು ಪ್ರಶಾಂತವಾಗಿರ್ತಕ್ಕಂಥ ಸ್ಥಳವನ್ನು ನಾವು ಹಾಳು ಮಾಡ್ದಿರ ಅದನ್ನು ಜೋಪಾನ ಮಾಡಿಸ್ಬೇಕಾದ್ದು ಮತ್ತು ನಮ್ಮೆಲ್ಲರ ಆದ್ಯ ಕರ್ತವ್ಯ ಸಹಿತ. ಅದಕ್ಕಾಗಿ ದೇವಾಲಯದ ಕಡೆ ಎಲ್ಲೇ ಹೋದರೂ ಯಾವುದೇ ದೇವಸ್ಥಾನಕ್ಕೆ ಹೋದರೂ ತೀರ್ಥ ತಗೊಂಡು ಕಲ್ಲು ಗೊರೆಸುವಂಥದ್ದು, ಬಂಡೆ ಗೊರೆಸುವಂಥದ್ದು ಅಲ್ಲ, ಅಥವಾ ಕುಂಕುಮ ಕೊಟ್ಟಿದ್ದನ್ನು ಸ್ವಲ್ಪ ಹಣೆಗಟ್ಕೊಂಡು ಉಳಿದಿರ್ತಕ್ಕಂಥ ಕುಂಕುಮ ಭಸ್ಮವನ್ನು ಅಲ್ಲಲ್ಲೇ ಚೆಲ್ತಕ್ಕಂಥದ್ದಲ್ಲ, ಅಥವಾ ದೇವರು ಪ್ರಸಾದವನ್ನು ತಿಂದಾದ ನಂತರ ತಿಂದಿರೋ ಕೈ ತೊಳ್ಕೊಳ್ಳದಿರ ಅದನ್ನು ಗೋಡೆಗೆ ಹಚ್ಚತಕ್ಕಂಥದ್ದಲ್ಲ. ಇಂಥವೆಲ್ಲವನ್ನು ಮಾಡುವಾಗ ಸ್ವಲ್ಪ ಆಲೋಚನೆ ಮಾಡಿ. ಯಾಕೆಂದರೆ ಆ ಒಂದು ದೇವತಾ ಕೇಂದ್ರಗಳನ್ನು, ದೇವರ ಸಾನ್ನಿಧ್ಯಗಳನ್ನು, ಅಲ್ಲಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಆ ಪರಿಸರವನ್ನು ಹಾಳು ಮಾಡಬಾರ್ದು. ಆದರೆ ಇವತ್ತು ಶಿವದೀಪೋತ್ಸವ ಇದೆ. ಶಿವದೀಪೋತ್ಸವದಲ್ಲಿ ಶಿವ ಸಾನ್ನಿಧ್ಯದಲ್ಲಿ ನೀವು ಹಚ್ಚುವಂಥ ದೀಪ ನಮ್ಮ ಜನ್ಮದಲ್ಲಿರ್ತಕ್ಕಂತಹ ಕತ್ತಲನ್ನು ಹೊಡೆದೋಡಿಸಬಹುದು. ಇವತ್ತು ನೀವು ಹಚ್ಚುವ ದೀಪ ಪಶು ಪಕ್ಷಿ ಪ್ರಾಣಿಗಳಿಗೂ ಹಾಗೂ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ನಿಮ್ಮನ್ನು ಅಗಲಿರ್ತಕ್ಕಂಥ ನಿಮ್ಮ ಪಿತೃದೇವತೆಗಳಿಗೂ ಸಹಿತ ಪ್ರತಿಯೊಬ್ಬರಿಗೂ ಒಳಿತಾಗಲಿ ಎಂಬತಕ್ಕಂಥ ಮನಸ್ಸಿನಿಂದ ನೀವು ಈ ದೀಪವನ್ನು ಹಚ್ಚಬೇಕು. ಇವತ್ತು ಸಂಧ್ಯಾಕಾಲ ಹಚ್ಚುವ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶಿವದೀಪೋತ್ಸವ ಅಥವಾ ನಿಮಗೆ ಹಚ್ಚಲಿಕ್ಕೆ ಆಗಿಲ್ಲ ಅಂದರೂ ಎಲ್ಲೆಲ್ಲಿ ಶಿವನ ಸಾನ್ನಿಧ್ಯಗಳಿದೆಯೋ ಅಲ್ಲಿ ಇವತ್ತಿನ ದಿವಸ ಶಿವ ಸಾನ್ನಿಧ್ಯದಲ್ಲಿ ಶಿವದೀಪೋತ್ಸವ ಬಹಳ ಅಚ್ಚುಕಟ್ಟಾಗಿ ನಡೆಯುತ್ತೆ. ಶಿವದೀಪವನ್ನು ಹಚ್ತಾರೆ, ಅದನ್ನು ಕಣ್ತುಂಬ ದರ್ಶನ ಮಾಡಿ. ಇವತ್ತು ಶಿವದೀಪವನ್ನು ದರ್ಶನ ಮಾಡಿದ್ರೆ ನಿಮ್ಮಲ್ಲಿರ್ತಕ್ಕಂಥ ಸಾಕಷ್ಟು ಕರ್ಮಗಳು ದೂರ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮೊಳಗಿರುವ ಅಂಧಕಾರವನ್ನು ದೂರ ಮಾಡ್ಕೊಳ್ಳುವಂಥದ್ದು, ಜಗತ್ತಿಗೆ ಬೆಳಕು ಕೊಟ್ಟಂಗಾಗುತ್ತೆ. ಜಗತ್ತಿನಲ್ಲಿರ್ತಕ್ಕಂಥ ಬೆಳಕು ನಮ್ಮ ಜೀವನಕ್ಕೆ ಬೆಳಕಾಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಿಕಾಯ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿ ಆರಾಧನೆ, ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾ ಪರಿತ್ಯತ್ತಂ ನವಗ್ರಹಗಳ ಪ್ರಾರ್ಥನೆ, ಶ್ರೀ ವಲ್ಲಿದೇವಸೇನಾ ಸಮೇತ ಸುವರ್ಣೇಶ್ವರರ ಪ್ರಾರ್ಥನೆ, ದೇವಿಯ ಆರಾಧನೆಯೊಂದಿಗೆ ಹಾಕುವ ಪ್ರತಿ ಹೆಜ್ಜೆ ಹೆಚ್ಚಿನ ಯಶಸ್ಸಿರಲಿ. ಈ ದಿನದ ರಾಶಿಫಲ ಹೇಗಿದೆ ಬನ್ನಿ ನೋಡೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಂಡಂಗಾಗುತ್ತೆ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಸ್ವಲ್ಪ ಶ್ರದ್ಧಾಭಕ್ತಿಯಾಗಿ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಹಾಗೆ ಇವತ್ತಿನ ದಿವಸ ನೀವು ಅಂದುಕೊಂಡಷ್ಟು ಲಾಭ ಗಳಿಸಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಶಿವ ಸಾನ್ನಿಧ್ಯದಲ್ಲಿ ದೀಪ ಅಥವಾ ನಿಮ್ಮ ವಾಸ್ತುಗೃಹದಲ್ಲಿ ಒಂದು ದೀಪ, ದೇವರ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕೋದ್ರಿಂದ ಮೇಷರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಇವತ್ತಿನ ದಿವಸ ನಿಮ್ಮ ಕೈಯಾರ ಒಂದಷ್ಟು ಸಕ್ಕರೆ, ಬೆಲ್ಲ ಇಂಥದ್ದನ್ನು ಎಲ್ಲೆಲ್ಲಿ ಇರುವೆಗಳಿದೆಯೋ ಆ ಇರುವೆಗಳ ಗೂಡು ಕಟ್ಟಿರತಕ್ಕಂಥ ಪ್ರದೇಶದಲ್ಲಿ ಒಂದಷ್ಟು ಸಕ್ಕರೆ ಬೆಲ್ಲವನ್ನು ಹಾಕಿ ಒಂದು ಪ್ರಾರ್ಥನೆ ಸಲ್ಲಿಸಿ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ.
ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಚಂಚಲತೆಗೊಳಗಾಗ್ತಕ್ಕಂಥದ್ದು, ಒಂದಷ್ಟು ಅನಾರೋಗ್ಯಕ್ಕೆ ತುತ್ತಾಗ್ತಕ್ಕಂಥದ್ದು, ಏನಾದರೂ ಸಣ್ಣಪುಟ್ಟ ವಿಚಾರಗಳನ್ನು ಮನಸ್ಸಲ್ಲಿ ಬಹಳ ಆಳವಾಗಿ ಇಟ್ಕೊಳ್ಳೋದನ್ನು ಮನಸ್ಸು ನೋವು ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಎದುರಾಗುವಂಥದ್ದಿದೆ. ಆದರೆ ಇವತ್ತಿನ ದಿವಸ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸುವಂಥ ದಿನ. ವೃಷಭ ರಾಶಿಯವರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಲಿಕ್ಕೂ ಒಳ್ಳೆಯ ದಿನ ಇದೆ. ಆದರೆ ಮನಸ್ಸು ಸ್ವಲ್ಪ ಚಂಚಲತೆಯಿಂದ ನೀವು ಆಗುವಂಥ ಕೆಲಸಗಳನ್ನು ನೀವೇ ನಿಮ್ಮ ಕೈಯಾರ ನಿಧಾನ ಮಾಡ್ಕೊಂಡ್ಬಿಡ್ತೀರಿ, ಮಂದಗತಿಯಲ್ಲಿ ಸಾಗಿಸ್ತೀರಿ. ಆದರೆ ಇವತ್ತು ಸ್ವಲ್ಪ ಶ್ರಮಿಸಿದ್ರೂ ಅದರ ಫಲಗಳು ಸಾಕಷ್ಟು ಇದೆ. ಅದರಲ್ಲಿ ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿಯನ್ನು, ಗ್ರಾಮ ದೇವತೆಯನ್ನು ಅಥವಾ ಎಲ್ಲಾದರೂ ಒಂದು ಶಕ್ತಿ ದೇವತೆಗೋ ಆ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಒಂದು ದೀಪವನ್ನು ಹಚ್ಚೋದ್ರಿಂದ ವೃಷಭ ರಾಶಿಯವರು ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಯಾರೇ ಮೇಲಧಿಕಾರಿಗಳಿರಲಿ, ಜೊತೆಲಿರ್ತಕ್ಕಂಥ ಸಹಪಾಠಿಗಳಿರಲಿ, ಅಥವಾ ನಿಮ್ಮ ಯಾರಾದರೂ ಕುಟುಂಬದಲ್ಲಿರ್ತಕ್ಕಂಥವ್ರಾಗಲಿ, ಯಾರೊಬ್ಬರ ಗರ್ಜನೆಗೂ ಸಹಿತ ನೀವು ಭಯಪಡ್ದಿರ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಯಾಕೆಂದರೆ ನೀವು ಮಾಡುವ ಕೆಲಸಕ್ಕೆ ಅಡ್ಡಿ ಆತಂಕ ಬರ್ತಕ್ಕಂಥದ್ದು ಸಾಕಷ್ಟು. ಆದರೆ ಅಡ್ಡಿ ಮಾಡ್ತಕ್ಕಂಥವ್ರು ಎದುರುಗಡೆ ಬಂದರೂ ನೀವು ಭಯಪಡ್ದಿರೋ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಳೋ ಯೋಗ ಫಲ ಇದೆ. ಆದರೆ ಧೈರ್ಯವಾಗಿ ಹೆಜ್ಜೆ ಹಾಕಿದ್ರೆ ಮಾತ್ರ ಎಲ್ಲವೂ ಸಾಧ್ಯ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಟ್ಟಷ್ಟು ಲಾಭವನ್ನೇ ಗಳಿಸಬಹುದು. ಆದರೂ ಇವತ್ತಿನ ದಿವಸ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಸ್ವಲ್ಪ ಶೀತ ಬಾಧೆ ಇರ್ಬೋದು. ಆದರೂ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ದೂರ ಮಾಡಿಕೊಂಡು ಹೆಚ್ಚಿನ ಲಾಭವನ್ನು ಗಳಿಸುವಂತಹ ಅದೃಷ್ಟ ಇರ್ತಕ್ಕಂಥ ದಿನ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೋಬೇಡಿ. ಏನೇ ಮಾಡಬೇಕಾದರೂ ಎಲ್ಲವನ್ನೂ ಸಿದ್ಧ ಒಳ್ಳೆಯ ಮಾರ್ಗದಲ್ಲಿ ಆಲೋಚನೆ ಮಾಡಿ. ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ನಿಮ್ಮ ಮಾತಾಪಿತೃಗಳಾಗಲಿ ಅಥವಾ ಅಣ್ಣ ಅತ್ತಿಗೆ ಆಗಲಿ, ಯಾರು ನಿಮಗಿನ ವಯಸ್ಸಲ್ಲಿ ಹಿರಿಯರಿದ್ದಾರೆ ಅವರ ಮಾತನ್ನು ಸ್ವಲ್ಪ ಆಲಿಸಿ. ಯಾಕೆಂದರೆ ಇವತ್ತು ಎಲ್ಲವೂ ನೀವೇ ಇದ್ದರೂ, ಎಲ್ಲ ವಿಚಾರದಲ್ಲೂ ನಿಮಗೆ ಅರಿವಿದ್ದರೂ ಸಹಿತ ಇನ್ನೊಂದಷ್ಟು ಜ್ಞಾನ ಬೇಕಾಗತ್ತೆ, ಮತ್ತಷ್ಟು ಮಾರ್ಗದರ್ಶನ ಬೇಕಾಗತ್ತೆ. ಹಾಗಾಗಿ ಮಿಥುನ ರಾಶಿಯವರು ಹಾಕುವ ಹೆಜ್ಜೆಯಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಇವತ್ತು ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 15 ನಿಮಿಷ ಈ ಸಮಯದಲ್ಲಿ ವಾಹನದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅಥವಾ ದೂರಭಾರ ಹೊರಡಬೇಕಾದ್ರೆ, ಏನಾದರೂ ಒಂದು ಕಮಿಟ್ಮೆಂಟ್ ಆಗಬೇಕಾದ್ರೆ ಅಥವಾ ಕಾಗದ ಪತ್ರಿಕೆ ಸಹಿ ಹಾಕಬೇಕಾದ್ರೆ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರಿಂದ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾದ್ದರಿಂದ ಭಯಪಡಬೇಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ವಿಘ್ನಗಳು ಕಂಡು ಬಂದರೂ ತದನಂತರ ಸಾಕಷ್ಟು ಅನುಕೂಲವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಅದರಲ್ಲೂ ಇವತ್ತಿನ ದಿವಸ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು, ತೃಪ್ತಿಕರವಾದ ಬದುಕನ್ನು, ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡುವ ಕಾಯಕ ಶೀಘ್ರ ಫಲವನ್ನು ಸಿಗದೇ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಸಾಧ್ಯವಾದರೆ ಕೆಂಪು ವರ್ಣದ ಗಂಧವನ್ನು, ಅಂದರೆ ರಕ್ತಚಂದನದಿಂದ ಗಂಧವನ್ನು ತೆಗೆದು ಅದಕ್ಕೆ ಶ್ವೇತ ಪುಷ್ಪಗಳಿಗೆ ಗಂಧವನ್ನು ಲೇಪನ ಮಾಡಿ ಅದನ್ನು ದೇವಿಯ ಪಾದಕ್ಕೆ ಅರ್ಪಣೆ ಮಾಡಿ ಉಳಿದಿರ್ತಕ್ಕಂಥ ಗಂಧವನ್ನು ನಿಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ ಎಂತಹ ದೋಷಗಳಿದ್ದರೂ ಖಂಡಿತ ದೂರ ಆಗುತ್ತೆ. ಅಷ್ಟೇ ಅಲ್ಲದಿರ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ, ಏನೇ ವ್ಯವಹರಿಸಬೇಕಾದ್ರೂ ಹಾಕುವ ಹೆಜ್ಜೆನಲ್ಲಿ ಸ್ವಲ್ಪ ಜೋಪಾನ ಇರಲಿ. ಯಾಕೆಂದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಇವತ್ತು ಮನಸ್ಸಿಗೆ ಅಸಮಾಧಾನ ಉಂಟಾಗುವಂಥ ಪರಿಸ್ಥಿತಿ ಸಾಕಷ್ಟು ಇದೆ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಕಾಲವೇ. ಆದರೂ ತೃಪ್ತಿಕರವಾದಂಥ ಬದುಕನ್ನು ಕಾಣಬೇಕಾದರೂ ಒಮ್ಮೆ ಆಲೋಚನೆ ಬೇಕು. ಸರಿಯಾದ ಮಾರ್ಗದರ್ಶನ ಇಲ್ಲದಿದ್ದರೆ ಎಲ್ಲವೂ ವ್ಯತ್ಯಾಸ ಆಗುತ್ತೆ. ಜೋಪಾನ, ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ವೃಶ್ಚಿಕ ಸಿಂಹರಾಶಿಯಿಂದ ಖಂಡಿತಮ್ಮ. ಇನ್ನು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೂ ಮನಸ್ಸಲ್ಲೊಂಥರ ಕಳಮಳ ಇದೆ, ಮನಸ್ಸಲ್ಲೊಂಥರ ಚಿಂತನೆ ಇದೆ, ಒಂದಷ್ಟು ಭಯದ ವಾತಾವರಣ ಇದೆ. ನಾನು ಮಾಡ್ತಿರ್ತಕ್ಕಂಥ ಕೆಲಸ ಸರಿಯೋ ಇಲ್ವೋ ಅಂತಕ್ಕಂಥದ್ರ ಪ್ರಶ್ನೆ ಪ್ರತಿಯೊಬ್ಬ ಸಿಂಹರಾಶಿಯವ್ರಿಗೂ ಇದೆ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅಥವಾ ಯಾರೊಬ್ಬರಾದರೂ ಸರಿಯೇ ಇವತ್ತಿನ ದಿವಸ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಚಿಂತನೆಗೊಳಗಾಗ್ತೀರಿ. ಸರಿಸುಮಾರು ಮಧ್ಯಾಹ್ನ 11 ಗಂಟೆವರೆಗೂ, ಅಂದರೆ ಇವತ್ತು 11 ಗಂಟೆವರೆಗೂ ಒಂದಿಷ್ಟು ಬೇರೆ ಬೇರೆ ಥರನೇ ಚಿಂತನೆ ಇರುತ್ತೆ. 11 ಆದ ನಂತರ ಬಹುಶಃ 11-11:30 ಆ ಸಮಯ ದಾಟದ ಮೇಲೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣುತ್ತೆ. ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಧೈರ್ಯ ಇರುತ್ತೆ. ಯಾವುದೇ ಒಂದು ಕೆಲಸ ಮಾಡಿದ್ರೂ ಒಂದು ಆತ್ಮಸ್ಥೈರ್ಯ, ಒಂದು ಆತ್ಮಶಕ್ತಿ, ಜೊತೆಗೆ ನಿಮ್ಮ ಮನಸ್ಸಿಗೆ ಅದು ಸರಿ ಅನ್ಸೋದನ್ನು ನೀವು ಮಾಡಿದ್ರೂ ಅದರಲ್ಲಿ ಅರ್ಥ ಇರುತ್ತೆ. ಇದೆಲ್ಲವನ್ನು ನೋಡ್ಬೋದಾದ್ರೆ ಇವತ್ತು 12 ಗಂಟೆ ನಂತರ. ಏನೇ ಆದರೂ ಇವತ್ತಿನ ದಿವಸ ಮಾತ್ರ ನೀವು ಹಾಕುವ ಪ್ರತಿ ಹೆಜ್ಜೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ, ನಿಮ್ಮ ಜನ್ಮದಾತೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ನೋಡಿ, ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ. ಇದನ್ನು ಸಾಕಷ್ಟು ಬಾರಿ ನಾನು ಹೇಳ್ತಾ ಬಂದಿದ್ದೇನೆ.
ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವ್ರಿಗೂ ಸಹ ಬಹಳ ಖುಷಿಯಾಗುತ್ತೆ. ಜೊತೆಗೆ ಅವ್ರು ಆ ಖುಷಿಪಟ್ಟು ಆಶೀರ್ವದಿಸ್ತಾರಲ್ಲ, ಆಗ ಯಾವ ದೇವತೆಗಳು ಆಶೀರ್ವದಿಸಿದ್ರೆ ಹೇಗಿದೆಯೋ ಏನೋ ನನಗೆ ಗೊತ್ತಿಲ್ಲ. ತಂದೆ ತಾಯಿ ಆಶೀರ್ವಾದ ಪಡಿಸುವಾಗ ಅವ್ರು ಆಶೀರ್ವಾದ ಮಾಡು, ನೀವು ಒಳ್ಳೇದಾಗಲಿಪ್ಪ, ಒಳ್ಳೇದಾಗಲಿ ಮಗ ಅಂತ ಹೇಳ್ತಾರಲ್ಲ, ಆ ಸನ್ನಿವೇಶನೇ ಬೇರೆ, ಆ ತೃಪ್ತಿಕರವಾದಂಥ ಮಾತೇ ಬೇರೆ, ಆ ಕ್ಷಣಕ್ಕೆ ನಿಮ್ಮಲ್ಲಿ ಆಗೋ ಪರಿವರ್ತನೆಯೇ ಬೇರೆ. ಇದನ್ನು ತಾವು ಪ್ರತ್ಯಕ್ಷವಾಗಿ ಕಾಣಬಹುದು. ಅಂತಹ ಒಂದು ಸೌಭಾಗ್ಯ ಇವತ್ತು ಸಿಂಹರಾಶಿಯವರಿಗಿದೆ. ಆ ಸಿಂಹರಾಶಿಯವರು ಇದನ್ನು ಉಪಯೋಗಿಸ್ಕೊಳ್ಳಿ. ಅಷ್ಟೇ ಅಲ್ಲದೆ ಇವತ್ತು ಸಂಧ್ಯಾಕಾಲ 6 ಗಂಟೆಗೆ, ಅಂದರೆ 6 ರಿಂದ 7 ಗಂಟೆ, ಇದು ಗೋಧೂಳಿ ಲಗ್ನ. ಈ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಅಥವಾ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ, ಶಕ್ತಿ ದೇವತೆಯ ಪ್ರಾರ್ಥನೆ ಮಾಡಿ, ಶಿವ ದೀಪೋತ್ಸವ ಇರೋದ್ರಿಂದ ಇವತ್ತು ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡೋದು ಸಹಿತ ಈ ಸಮಯದಲ್ಲಿ ಸಿಂಹರಾಶಿಯವರಿಗೆ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ನಿಮ್ಮ ಚಿಂತನೆ ಏನೇ ಇದ್ರೂ ಶೀಘ್ರವಲ್ಲಿ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಲ್ಲೇ ಕೋಪ ಇಟ್ಕೊಳ್ತೀರಿ. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಆಗೋದೇನಿದೆಯೋ ಅದು ಖಂಡಿತ ಆಗೇ ಆಗುತ್ತೆ. ಆಗೋದನ್ನು ಯಾರೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ, ಯಾರೂ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಆಗೋದಕ್ಕೆ ಮೊದಲು ಏನೋ ಆಯಿತು ಅಂಥೇಳಿ ಮನಸ್ಸಲ್ಲಿ ನೋವು ಮಾಡಿಕೊಂಡು ಇನ್ನೊಬ್ಬರಿಗೂ ನೋವು ಕೊಟ್ಟು ನೀವು ನೋವು ತಿನ್ನುವಂಥ ಪರಿಸ್ಥಿತಿ ಎದುರಾಗುತ್ತೆ. ಆ ಒಂದು ಮನಸ್ಸನ್ನು ದೂರ ಮಾಡ್ಕೊಳ್ಳಿ. ಇವತ್ತಿನ ದಿವಸ ಭುವನೇಶ್ವರಿಯನ್ನು, ರಾಜರಾಜೇಶ್ವರಿಯನ್ನು, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಶ್ರದ್ಧಾಭಕ್ತಿಯಾಗಿ ತಾವು ಪ್ರಾರ್ಥನೆ ಮಾಡಿದ್ರೂ ಸಾಕಷ್ಟು ಒಳ್ಳೆಯ ಫಲಗಳಿದೆ. ಅಷ್ಟೇ ಅಲ್ಲದಿರ ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಿ, ಯಾವ ಕೆಲಸವನ್ನು ಮಾಡಿದ್ರೆ ಏನೆಲ್ಲ ಫಲಾಫಲ ಸಿಗುತ್ತೆ ಅಂದ್ಕೊಂಡಿದ್ದೀರೋ ಅದನ್ನು ಸ್ವಲ್ಪ ಶ್ರಮಿಸಿದ್ರೂ ಆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ, ಅದರಲ್ಲೂ 4 ರಿಂದ 6 ಈ ಸಮಯದಲ್ಲಿ ಸಣ್ಣ ಮಕ್ಕಳಿಗೆ ಏನಾದ್ರು ಒಂದು ತಿಂಡಿ ತಿನಿಸನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಕನ್ಯಾ ರಾಶಿಯವರಿಗೆ ಮತ್ತಷ್ಟು ಅಭಿವೃದ್ಧಿಯನ್ನೇ ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಕೋಪ ಬರೋದು ಜಾಸ್ತಿ. ಯಾವುದು ಬೇಡವೋ ಅದ್ರ ಬಗ್ಗೆ ಆಲೋಚನೆ ಮಾಡ್ತೀರಿ. ಆದರೆ ಒಂದಲ್ಲ ಒಂದು ಕಡೆ ಹುಳಿಪೆಟ್ಟು ತಿನ್ನುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇವತ್ತಿನ ದಿವಸ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡೋದು ಬಹಳ ಉತ್ತಮ. ವಿದ್ಯಾರ್ಥಿಗಳಿಂದ ಹಿಡಿದು ಮನೆಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ, ಅಂದರೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಿಷ್ಟು ಲಾಭವನ್ನು ಗಳಿಸುವಂಥ ದಿನ. ಆದರೆ ತಾಳ್ಮೆ ಬೇಕು. ತಾಳಿದವನು ಬಾಳಿಯಾನು ಅಂತ ಹೇಳ್ತಾರಲ್ಲ, ಹಾಗೆ ತಾಳ್ಮೆ ಇಲ್ಲ ಅಂದರೆ ಏನೂ ಸಾಧ್ಯ ಇಲ್ಲ. ಆಗೋ ಒಳ್ಳೆಯ ಕೆಲಸನ ನೀವೇ ನಿಮ್ಮ ಕೈಯಾರ ಹಾಳು ಮಾಡ್ಕೊಂಡ್ಬಿಡ್ತೀರಿ. ಯಾಕೆಂದರೆ ಮನುಷ್ಯನಿಗೆ ತಾಳ್ಮೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಆದರೆ ಸಾಕಷ್ಟು ಸಮಸ್ಯೆಗಳು, ಸಾಕಷ್ಟು ತೊಂದರೆ ಹೊತ್ತಿರತಕ್ಕಂಥ ನಿಮಗೆ ಒಂದು ಪರಿಹಾರ ಅಂತ ಬೇಕಾಗಿದೆ. ಆ ಪರಿಹಾರಕ್ಕಾಗಿ ಒಂದು ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ನೋಡತಕ್ಕಂಥದ್ದು ಅಥವಾ ಈ ಶುಭ ದಿನ ಅಂದರೆ ಮಂಗಳವಾರ. ಇವತ್ತು ರಾಹುಕಾಲದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ ಸಾನ್ನಿಧ್ಯದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ದೇವ್ರ ಮುಂದೆ ರಾಹುಕಾಲದಲ್ಲಿ ಒಂದು ದೀಪವನ್ನು ಹಚ್ಚಿ, ರಾಹುಕಾಲದಲ್ಲೊಂದು ದೀಪವನ್ನು ಹಚ್ಚಿ ಈ ಸಮಯದಲ್ಲಿ 1 ಚಿಟಿಕೆಯಷ್ಟು ಲವಣ, 1 ಚಿಟಿಕೆಯಷ್ಟು ಉದ್ದಿನಬೇಳೆ, ಉಪ್ಪು ಎರಡನ್ನೂ ಸಹಿತ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು, ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತಿನ ಈ ಶುಭ ದಿನ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಮಾಡುವಂಥ ಕೆಲಸ ಕಾರ್ಯಗಳ ಕಡೆ ಸ್ವಲ್ಪ ಗಮನ ಕೊಟ್ಟರೂ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆ ಮನಸ್ಸಿನಿಂದ ನೀವೇನು ಅಂದುಕೊಂಡ್ರೂ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೇವತಾ ದರ್ಶನ, ದೇವರ ಪೂಜೆ, ಸುಬ್ರಹ್ಮಣ್ಯೇಶ್ವರರ ಆರಾಧನೆ, ಯಾಕೆಂದರೆ ಒಂದಷ್ಟು ಚರ್ಮಬಾಧೆ, ಚರ್ಮಕ್ಕೆ ಸಂಬಂಧಪಟ್ಟದ್ದು, ಅಲರ್ಜಿ ಸಮಸ್ಯೆಗಳು ಅಥವಾ ರಕ್ತದಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಕಾಣ್ತಕ್ಕಂಥದ್ದು, ಸಣ್ಣ ಸಣ್ಣ ಕಿವುಗುಳ್ಳೆಗಳಾಗುವಂಥದ್ದು, ಇಂಥವೆಲ್ಲ ಪರಿಸ್ಥಿತಿ ಎದುರಾಗ್ಬೋದು. ಆದರೆ ಆ ಪ್ರಾರಂಭಿಕ ಹಂತದಲ್ಲೇ ಅದನ್ನು ಸರಿಪಡಿಸ್ಕೊಂಡ್ಬಿಟ್ರೆ ಖಂಡಿತ ಅನುಕೂಲ ಆಗುತ್ತೆ. ಏನೇ ಆದರೂ ಬೆಳಿಗ್ಗೆ ಬರೀ ಹೊಟ್ಟೆನಲ್ಲಿ 1-2-3 ಚಿಟಿಕೆಯಷ್ಟು, 1 ಚಿಟಿಕೆ, 2 ಚಿಟಿಕೆ ಅಥವಾ 3 ಚಿಟಿಕೆ ಆದರೂ ಪರವಾಗಿಲ್ಲ, 3 ಚಿಟಿಕೆಯಷ್ಟು ಒಂದಷ್ಟು ಜೀರಿಗೆಯನ್ನು, ಒಂದು ಚಿಟಿಕೆಯಷ್ಟು ಓಂ ಕಾಳನ್ನ, ಜೀರಿಗೆ ಮತ್ತು ಓಂ ಕಾಳನ್ನ ಬೆಳಿಗ್ಗೆನೇ ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅಗದು ಅದರ ರಸವನ್ನು ತೆಗೆದುಕೊಂಡ್ರೆ ಈ ಕಡೆ ಆರೋಗ್ಯ ಸರಿ ಇರುತ್ತೆ. ಜೊತೆಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲೂ ಸ್ವಲ್ಪ ಯಶಸ್ಸಾಗುತ್ತೆ. ಆದರೂ ಶಿವ ದೀಪೋತ್ಸವ ಇರತಕ್ಕಂಥ ಈ ಶುಭ ದಿನ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಲಕ್ಷಣವಾಗಿ ಕುಲದೇವರ ಆರಾಧನೆ, ದೇವರ ಕೃಪಾಶೀರ್ವಾದದಿಂದ ಇವತ್ತು ಹೆಜ್ಜೆ ಹಾಕಿ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ನನ್ನ ಹೆಸರು ಪದ್ಮಿನಿ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾಗದೇವನಹಳ್ಳಿ, ಕೆಂಗೇರಿ ಉಪನಗರ, ನಾಗದೇವನಹಳ್ಳಿ. ಓಕೆ, ಮಾತಾಡಿಮಾ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ.
ನಾನು ಬೆಂಗಳೂರಿಗೆ ಬಂದು ಸುಮಾರು 20 ವರ್ಷ ಆಯ್ತು. ನನಗೆ ಒಂದ್ ಸೈಟ್ ತಗೋಬೇಕು ಅಂತ ಆಸೆ ಇದೆ. 3 ಸಾರಿ ಪ್ರಯತ್ನ ಪಟ್ಟೆ. ನನ್ಗೆ ಮನೇಲಿ ಒಪ್ತಾ ಇರ್ಲಿಲ್ಲ, ಅಥವಾ ಇನ್ನೇನೋ ಮೋಸ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಕಾರಣಗಳು ಹೇಳ್ತಾ ಇದ್ರು, ತಗೊಳಕ್ ಬಿಡ್ತಾ ಇರ್ಲಿಲ್ಲ. ಆದ್ರೆ ಈ ಸಾರಿ ತಗೋಬೇಕು ಅಂತ ನನ್ಗೆ ತುಂಬಾ ಆಸೆ ಆಗಿದೆ. ಇವರು ಒಪ್ಕೊಂಡಿದ್ದಾರೆ. ನನ್ಗೆ ಭೂಮಿ ಋಣ ಇದೆಯಾ ಇಲ್ವಾ ಅಂತ ಹೇಳಿ. ಈ ಸತಿ ಫೆಬ್ರವರಿಯಲ್ಲಿ ಕೈ ಹಾಕಿ, ಅಂದರೆ ಜನವರಿ 14 ಮಕರ ಸಂಕ್ರಾಂತಿ ಆದ ನಂತರ ಉತ್ತರಾಯಣ ಪುಣ್ಯ ಕಾಲದಲ್ಲಿ ನೀವು ಸೈಟ್ ಭೂಮಿ ಬಗ್ಗೆ ಚಿಂತನೆ ಮಾಡಿ ನೀವು ಸ್ವೀಟ್ ಕಳಿಸ್ತೀರಿ. ಈಗ ನಿಮ್ಗೆ ಆ ಯೋಗ ಫಲ ಬಂದಿದೆ, ಭೂಮಿ ಋಣನೂ ಇದೆ, ಜೊತೆಗೆ ನಿಮ್ಮ ಸ್ವರಕ್ಕೆ ಆ ಶಕ್ತಿನೂ ಇದೆ. ಜನವರಿ 14 ಸಂಕ್ರಾಂತಿ ಹಬ್ಬ ಆದ ನಂತರ ಹಿಂದೆಲ್ಲೇ ನೀವು ಭೂಮಿ ಬಗ್ಗೆ ಚಿಂತನೆ ಮಾಡಿದ್ರೆ ಬಹಳ ಬೇಗ ನೀವು ಭೂಮಿನ ತಗೊಳ್ತೀರಿ. ಆ ಯೋಗ ಫಲ ನಾನು ಇದೆ. ಆಮೇಲೆ ಚಿಕ್ಕ ಚಿಕ್ಕ ವ್ಯವಹಾರಗಳನ್ನ ಮಾಡ್ತೀನಿ, ಬಟ್ಟೆ ವ್ಯಾಪಾರ, ಆಮೇಲೆ ಸಣ್ಣದಾಗಿ ಚೀಟಿ ವ್ಯವಹಾರನೂ ಮಾಡ್ತೀನಿ. ಅದ್ರಲ್ಲೂ ಏನಾದ್ರು ಸಕ್ಸಸ್ ಇದೆಯಾ? ನೋಡಿ, ಬಟ್ಟೆ ವ್ಯಾಪಾರ, ಒಂದು ಅಂಗಡಿ ಹಾಕೋದು, ಒಂದು ಬಿಸ್ನೆಸ್ ಮಾಡೋದು, ಇದೆಲ್ಲಕ್ಕೂ ಸಹಿತ ಒಂದಲ್ಲ ಒಂದು ಕಡೆ ನೀವು ಅದರ ಲಾಭನೇ ಗಳಿಸ್ತೀರಿ. ಆದರೆ ಚೀಟಿ ವ್ಯವಹಾರ ಅಂತಿದೆಯಲ್ಲಮ್ಮ, 10 ಜನ ದುಡ್ಡನ್ನ ಒಂದು ಕಡೆ ಸೇರಿಸುವಂಥದ್ದು, ಅದನ್ನು ಮತ್ತೊಬ್ಬರು ವಿಲೇವರಿ ಕೊಡೋದು, ಅದರಿಂದ ಪುನಃ ಇನ್ನೊಂದು ಅಷ್ಟೇನೋ ಮಾಡುವಂಥದ್ದು, ಇದರಲ್ಲಿ ಮಾತ್ರ ಇವತ್ತೆಲ್ಲ ನಾಳೆ ಅದು ಒಂಥರ ಕಣ್ಣೀರೇ. ಯೋಚನೆ ಮಾಡಿ, ನಾನು ನಿಮ್ಮ ಧೈರ್ಯನ ಕುಗ್ಗಿಸ್ತಾ ಇಲ್ಲ. ಎಲ್ಲ ಚೀಟಿ ಹಾಕ್ತಕ್ಕಂಥವ್ರು, ಯಾರೇ ಚೀಟಿ ನಡೆಸೋರಾಗಲಿ ಚೀಟಿ ಹಾಕೋರಿಗಾಗಲಿ, ಇದೊಂದು ಮಾರಕ. ಇದು ನಾಳೆ ದಿವಸ ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೇ ಇದೆ ವಿನಃ ಇದು ಲಾಭ ಇರ್ತಕ್ಕಂಥದ್ದಲ್ಲ. ಇವತ್ತಿಗೂ ದೊಡ್ಡದಾಗಿ ಚೀಟಿಗಳು ಮಾಡಿ 8 ವರ್ಷ 10 ವರ್ಷ ಮಾಡಿರೋರು ಪುನಃ ಮನೆ ಮಠ ಮಾರ್ಕೊಂಡು ಊರು ಬಿಟ್ಟು ದೂರ ಬಾರ ಹೊಟ್ಟೋಗಿರೋದನ್ನು ನಿದರ್ಶನಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರಿಂದ ಭಾಳ ಬೇಗ ನೋಡಿ, ಹೇಗೆ ನೀವು ಆರೋಗ್ಯಕರವಾಗಿ ತೊಗೊಂಡು ಬಂದಿದ್ದೀರೋ ಆದಷ್ಟು ಬೇಗ ಆರೋಗ್ಯಕರವಾಗಿ ಈ ಚೀಟಿಯ ವ್ಯವಹಾರನ ಮುಗಿಸಿ ಬೇರೆ ಏನಾದರೂ ಕೆಲಸ ಮಾಡಿ, ಅದರಿಂದ ನಿಮ್ಮ ಜೀವನಕ್ಕೆ ಒಳ್ಳೆಯದಾಗುತ್ತೆ ತಾಯಿ. ಒಳ್ಳೆಯದಾಗಲಮ್ಮ. ಮತ್ತೀಗ ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಗುರುಜರಿಂದ. ಗುರುಶೀಗ ಧನು ರಾಶಿಯಿಂದ. ಖಂಡಿತಮ್ಮ. ಇನ್ನು ಧನು ರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ತುಂಬ ದಿವಸಗಳ ನಂತರ ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆಯಿಂದ 4 ಗಂಟೆ 20 ನಿಮಿಷದ ತನಕ ಅಷ್ಟು ಸರಿಯಾಗಿರ್ತಕ್ಕಂಥ ಸಮಯ ಅಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ವ್ಯತ್ಯಾಸಗಳಾಗುತ್ತೆ, ಮಾನಸಿಕವಾದಂತಹ ಒತ್ತಡ ಶುರುವಾಗುತ್ತೆ, ಮನಸ್ಸಲ್ಲಿ ಒಂದಿಷ್ಟು ಚಂಚಲತೆ ಶುರುವಾಗುತ್ತೆ. ಆದರೆ ಯಾವುದೇ ವಿಚಾರ ಆದರೂ ಸಹಿತ ಕುಲದೇವರನ್ನ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ನೀವು ಮಾಡುವ ಕಾಯಕ ಅರ್ಥಪೂರ್ಣವಾಗಿರಬೇಕು. ಹಾಗೆ ಏನೇ ಕೆಲಸ ಕಾರ್ಯ ಮಾಡಿದ್ರೂ ಅದರ ಚಿಂತನೆ ಸರಿಯಾಗಿರಬೇಕು. ಒಳ್ಳೆ ಫಲಗಳಿಂದ ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲ ಸಿದ್ಧಿ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ಧನುರಾಶಿಯಲ್ಲಿ ಇರ್ತಕ್ಕಂಥವ್ರು ವಿಷ್ಣು ಆಲಯಕ್ಕೆ ಹೋಗಿ ಅಲ್ಲೊಂದು ದೇವರನ್ನ ಪ್ರಾರ್ಥನೆ ಮಾಡಿ, ಅಥವಾ ಸಾಧ್ಯವಾದರೆ ಇವತ್ತಿನ ದಿವಸ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿ ಸಾನ್ನಿಧ್ಯಕ್ಕೆ ಬಂದು ತುಳಸಿಯಿಂದ ಅರ್ಚನೆ ಮಾಡಿಸಿ ಅಲ್ಲಿ ಸಿಗ್ತಕ್ಕಂಥ ಕೇಸರಿ ಮತ್ತು ತುಳಸಿ ಪ್ರಸಾದವನ್ನು ಪ್ರಸಾದ ರೂಪದಲ್ಲೇ ಸ್ವೀಕರಿಸಿ ತದನಂತರ ನಿಮ್ಮ ಕೆಲಸದ ಕಡೆ ಗಮನ ಕೊಟ್ಟರೆ ಖಂಡಿತ ಒಳಿತಾಗುತ್ತೆ. ಆದರೂ ಧನು ರಾಶಿಯಲ್ಲಿ ಇರ್ತಕ್ಕಂಥವ್ರು ಮತ್ತೊಬ್ಬರ ಮಾರ್ಗದರ್ಶನ ಬೇಕು. ಎಷ್ಟೇ ಜ್ಞಾನವಂತರಾಗಿರಿ, ಎಷ್ಟೇ ಬುದ್ಧಿವಂತರಾಗಿರಿ, ಮತ್ತೊಬ್ಬರು ಹೇಳುವಂಥ ಮಾತನ್ನು ಸ್ವಲ್ಪ ಆಲಿಸಿ, ಅದರಿಂದ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ. ವ್ಯವಹಾರಗಳು ಮಾಡಬೇಕಾದ್ರೆ ಮತ್ತೊಬ್ಬರ ಸಹಾಯ ಇರಲಿ. ಎಲ್ಲ ವ್ಯವಹಾರವೂ ಸಹಿತ 4 ಗೋಡೆ ಮಧ್ಯದಲ್ಲಿ ನಡೆದರೆ ಸಾಧ್ಯ ಇಲ್ಲ. ಅದರ ಮಧ್ಯದಲ್ಲಿ ಹಣಕಾಸಿನ ವ್ಯಾಪಾರ, ಭೂಮಿಗೆ ಸಂಬಂಧಪಟ್ಟ ವಿಚಾರ, ಕಾಗದ ಪತ್ರಗಳು, ಯಾವುದೇ ಲೇವಾದೇವಿ ಏನೇ ಮಾಡಬೇಕಾದರೂ ಸ್ವಲ್ಪ ಜೋಪಾನ. ಮಾಡುವ ಮುನ್ನ ಒಮ್ಮೆ ಆಲೋಚನೆ ಮಾಡಿ, ಸರಿ ತಪ್ಪುಗಳ ಸರಿಯಾದ ಚಿಂತನೆ ಮಾಡಿ. ಹಾಗೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 4:15 ಬಹಳ ಒಳ್ಳೆಯ ಕಾಲ ಇದೆ. ಒಳ್ಳೆಯ ಸಮಯ ಇದ್ದಾಗ ಒಳ್ಳೆ ಕೆಲಸಗಳು ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಮನೆಯಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಅಥವಾ ಸಣ್ಣ ಪುಟ್ಟ ಮಕ್ಕಳಿದ್ದರೆ ಆ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂಥ ಸಾಂದ್ರತೆಗಳು ಇರುತ್ತೆ. ಅವರ ಆರೋಗ್ಯದ ಕಡೆ ಗಮನ ಕೊಡಿ, ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹ ಇರೋದ್ರಿಂದ ವಿಷ್ಣು ಪ್ರಾರ್ಥನೆ ಮಾಡಬೇಕು, ವಿಷ್ಣುವಿನ ಅನುಗ್ರಹವನ್ನು ಪಡಿಬೇಕು. ಹಾಗೆ ಸಾಧ್ಯವಾದರೆ ಎಲ್ಲಾದರೂ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೋ ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೋ ಯಾರಿಗಾದರೂ ಒಬ್ಬರಿಗೆ ನಿಮ್ಮಿಂದ ಒಂದಷ್ಟು ಏನಾದರೂ ಒಂದಷ್ಟು ಸೇವೆಗಳು ಸಹಾಯಗಳು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಯಾವಾಗೂ ನಾವು ಮತ್ತೊಬ್ಬರಿಂದ ಸಹಾಯವನ್ನು ಎಕ್ಸ್ಪೆಕ್ಟ್ ಮಾಡೋದಲ್ಲ, ನಮ್ಮಿಂದ ಏನಾದರೂ ಒಂದಿಷ್ಟು ಸಹಾಯವನ್ನು ನಡೆಸ್ತಕ್ಕಂಥದ್ದು. ಜೊತೆಗೆ ಸುಂದರವಾದಂಥ ಪ್ರಕೃತಿ ಪರಿಸರದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು. ಒಳ್ಳೆ ಗಿಡ ಮರಗಳಿಗೋ ಅಥವಾ ಬೃಹತ್ ಮಟ್ಟದ ವೃಕ್ಷಗಳಿಗೋ ಒಂದಷ್ಟು ನೀರು ಉಣಿಸ್ತಕ್ಕಂಥದ್ದು, ನೀರು ಬಡಿಸುವಂಥದ್ದು, ಅಥವಾ ಯಾರಿಗಾದರೂ ಸಹಾಯ ಮಾಡುವಂಥ ಮನಸ್ಥಿತಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು. ಕೆಲವಷ್ಟು ಕೆಲಸಗಳಲ್ಲಿ ನೀವು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು. ಕುಂಭರಾಶಿಯವರಿಗೆ ನೀವಿರ್ತಕ್ಕಂಥ ಪರಿಸರ, ನೀವು ಮಾಡುವಂಥ ಕೆಲಸ ಅಥವಾ ನಿಮ್ಮ ವೃತ್ತಿಯಲ್ಲಿ ಒಂದಿಷ್ಟು ಅಭಿವೃದ್ಧಿ ಕಾಣುವಂಥದ್ದೇ ಇದೆ.
ಆದರೆ ಭಗವಂತನ ಕೃಪಾಕಟಾಕ್ಷ ಬೇಕಾಗಿದೆ. ಇದರ ಮಧ್ಯದಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ ಅಥವಾ ದುರ್ಗಾ ಸೂಕ್ತ ಇಂತಹದ್ದನ್ನು ಪ್ರಾರ್ಥನೆ ಮಾಡಿ ಈ ದಿನ ರಾಹುಕಾಲದಲ್ಲಿ ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿ. ಇದರಿಂದ ತುಂಬ ಒಳಿತನ್ನು, ತುಂಬ ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಆ ಫಲಾಫಲಗಳಲ್ಲೇ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಮಧ್ಯಾಹ್ನ 2 ಗಂಟೆಯಿಂದ 6 ತನಕ ಆ ಸನ್ನಿವೇಶದಲ್ಲಿ ಶನಿಯ ವಕ್ರದೃಷ್ಟಿಯಿಂದ ಮಾನಸಿಕವಾದಂತಹ ಒತ್ತಡ ಶುರುವಾಗುತ್ತೆ. ಅಂದರೆ ಬೆಳಗಿನಿಂದ ಒಂದು ಹಂತಕ್ಕೆ ಪರವಾಗಿಲ್ಲಪ್ಪ, ಎಲ್ಲ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ, ನಾವು ಅಂದ್ಕೊಂಡಷ್ಟು ಕೆಲಸಗಳಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಇದೆ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಅಥವಾ ಶಿವಮಂದಿರ ಯಾವುದೇ ಒಂದು ಕ್ಷೇತ್ರ ಕೊಟ್ಟರು ಒಂದು ಮನಸ್ಸಿಗೆ ಸಮಾಧಾನ ಇದೆ ಅಂತ ಎಲ್ಲ ಅಂದ್ಕೊಳ್ತೀರಿ. ಮಧ್ಯಾಹ್ನ ಆಗ್ತಿದ್ದಂಗೆ ಸಮಸ್ಯೆ ಎಂಬತಕ್ಕಂಥದ್ದನ್ನು ಜಾಸ್ತಿ ಮಾಡ್ಕೊಳ್ತೀರಿ. ಆದರೂ ಇವತ್ತಿನ ದಿವಸ ಸ್ವಲ್ಪ ಆಲೋಚನೆ ಮಾಡಿ, ಯಾವುದು ಸರಿ ಯಾವುದು ತಪ್ಪು, ಸರಿ ತಪ್ಪುಗಳ ವಿಮರ್ಶೆ ಇಲ್ಲದಿರೋ ವ್ಯತ್ಯಾಸ ಮಾಡಿಕೊಂಡ್ರೆ ಅಲ್ಲಿ ತೊಂದರೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಆಗುತ್ತೆ. ಜೋಪಾನ, ಎಚ್ಚರ ಇರಲಿ. ಜೋಪಾನವಾಗಿದ್ದು ಕೆಲಸ ಮಾಡಿ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜಿಂದ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಗುರು. ನಮಸ್ತೆ, ನಿಮ್ಮ ಹೆಸರು ಹೇಳಿಮ್ಮ? ನನ್ನ ಹೆಸರು ಸುನೀತಾ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಬೀದರ್ನಿಂದ. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ? ನಮ್ದು ಅಪ್ಪಾಜಿ ಬಗ್ಗೆ ಮಾತಾಡಬೇಕಿತ್ತು. ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಅದೇ ನಮ್ಮ ತಂದೆಯವರಿಗೆ 2 ವರ್ಷ ಆಯ್ತಾ, ಸ್ವಲ್ಪ ಆರಾಮಿಲ್ಲ, ತಲೆ ಸುತ್ತಾ ಇದೆ ಅಂತ ಹೇಳಿ ಎಲ್ಲ ಬೆಂಗಳೂರಾಗಿದೆ, ಹೈದರಾಬಾದ್ ಯಶೋಧ ಆಗಿದೆ, ಎಲ್ಲ ಹಾಸ್ಪಿಟಲ್ ಆಗಿದೆ, ಬಟ್ ಏನೋ ಇದು ಆಗ್ತಾ ಇಲ್ಲ. ಏನು ಕೆಲಸ ಮಾಡ್ತಾರಪ್ಪ? ಅಪ್ಪ ಇಲ್ಲ, ಹೊಲ ನೋಡ್ಕೊಂಡು, ಗದ್ದೆ ನೋಡ್ಕೊಂಡಿರ್ತಾರೆ. ಅಂದರೆ ತಲೆ ಸುತ್ತಾ ಇರುತ್ತೆ, ಯಾವಾಗಲೂ ತಲೆ ಸುತ್ತೋದು ಆ ಥರ ಆಗುತ್ತಾ? ಅದೇ ಪರ್ಕಿನ್ಸನ್ಸ್ ಅಂತ ಇದ್ದಾರೆ, ಬಟ್ ಕೆಲವೊಬ್ಬರು ಅದನ್ನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಗೊತ್ತಾಗ್ತಾ ಇಲ್ಲ. ಈಗ ಅದಕ್ಕೆ ಮೆಡಿಸಿನ್ ಏನಾದ್ರು ಕೊಡಿಸ್ತಾ ಇದ್ದೀರಾ? ಟ್ಯಾಬ್ಲೆಟ್ ಇದೆ. ಟ್ಯಾಬ್ಲೆಟ್ ಕೊಟ್ಟರೆ ಸರಿ ಇರ್ತಾರಾ? ಇಲ್ಲ, ಅದು ಏನಿಲ್ಲ, ಜಾಸ್ತಿನೇ ಆಗ್ತಾ ಇದೆ ಡೇ ಬೈ ಡೇ. ಟ್ಯಾಬ್ಲೆಟ್ ಕೊಟ್ಟರು ವ್ಯತ್ಯಾಸ ಆಗ್ತಾ ಇದೆ? ಇಲ್ಲ, ಏನೂ ಇಲ್ಲ, ವ್ಯತ್ಯಾಸ ಇಲ್ಲ. ವೀಕ್ನೆಸ್ಸು ಜಾಸ್ತಿ ಆಗಿದೆ, ನಡ್ಲಿಕ್ಕೂ ಸರಿ ಆಗ್ತಾ ಇಲ್ಲ ಇವಾಗ. ಮೈಕೈ ಎಲ್ಲ ಶೇಕ್ ಆಗುತ್ತಾ? ಅಂದ್ರೆ ಕಾಲು ನಡಿಬೇಕಾದ್ರೆ ದೇಹ ಅಲ್ಲಾಡುತ್ತಮ್ಮ? ಸ್ವಲ್ಪ ಅಲ್ಲಾಡ್ತಾ. ಊಟ ಮಾಡ್ಬೇಕಾದ್ರೆ ಕೈ ಶೇಕ್ ಆಗುತ್ತಾ? ಹಲೋ, ಊಟ ಮಾಡ್ಬೇಕಾದ್ರೂ ಕೈ ಶೇಕ್ ಆಗುತ್ತಾ? ಇಲ್ಲ ಇಲ್ಲ, ಊಟ ಮಾಡತ್ರ ಏನಿಲ್ಲ. ನಡಿಬೇಕಾದ್ರೆ ಮಾತ್ರ? ಇದ್ದಾರೆ ಕೂಡ್ಲೆ. ಅಪ್ಪಾಜಿ ಇಲ್ಲೇ ಇದ್ದಾರೆ ಕೂಡ್ಲೆ. ಕೊಡಿಮ್ಮ. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ತೆಪ್ಪ, ಹೇಳಿ. ಏನು 2 ವರ್ಷ ಆಯ್ತು ನನಗೆ ಆರಾಮಿಲ್ಲ ಸ್ವಲ್ಪ. ಈಗ ಮನೇಲೇ ಇರ್ತೀರಾ ಅಥವಾ ಆಚೆ ಎಲ್ಲ ಓಡಾಡ್ತಿರ್ತೀರಾ? ನೀವು ಕೆಲಸಕ್ಕಾಗಿ ನಿಮ್ಮ ಭೂಮಿ ಜಮೀನು ಕೆಲಸಕ್ಕೆ ಏನು ಆಚೆ ಓಡಾಡ್ತೀರಾ? ಓಡಾಡ್ತೀನಿ, ವಾಕಿಂಗ್ ಹೋಗ್ತೀನಿ. ಹೋಗಿ ಬರ್ತೀರಿ. ಅಂದರೆ ತಲೆ ಸುತ್ತೋದು ಏನು ಪ್ರಾಬ್ಲಮ್ ಏನಾಗುತ್ತೆ ನಮಗೆ? ಕತ್ತಲ ಚಕ್ರ ಬರ್ತಾವೆ, ಚಕ್ರ. ಯಾವಾಗಲೂ ತಲೆ ಚಕ್ಕರ ಬರುತ್ತೆ? ಔಷಧಿ ತಗೊಂಡ ಕಡಿಮೆ ಆಗಿರುತ್ತಾ ಅಥವಾ ಔಷಧಿ ತಗೊಂಡ್ರು ಹಾಗೆ ಆಗುತ್ತಾ? ಹಂಗೆ ಆಗುತ್ತೆ. ಒಂದು ಕೆಲಸ ಮಾಡಿ, ಕೊಡಿ, ನಿಮ್ಮ ಮಗಳಿಗೆ ಕೊಡಿ, ಮಾತಾಡ್ತೇನೆ. ಹಲೋ ಗುರುಜಿ. ತಾಯಿ, ಒಂದು ಕೆಲಸ ಮಾಡಿ, ಇವರಿಗೆ ಇಂಗ್ಲೀಷ್ ಮೆಡಿಸಿನ್ಗಿನ್ನ ಒಂದಿಷ್ಟು ಆಯುರ್ವೇದಿಕ್ ಮೆಡಿಸಿನ್ ಬಗ್ಗೆ ಒಂದು ಚಿಂತನೆ ಮಾಡಿ. ಆಯುರ್ವೇದಿಕ್ನು ಕೊಡ್ತಾ ಇದ್ದೀವಿ ಮೈಸೂರಿನಿಂದ. ಹಾಂ, ಡಾಕ್ಟರ್ ಖಾದರ್ ಅಂತ ಹೇಳಿ ಅಲ್ಲಿಂದ ತೋರಿಸಿದ್ದೀವಿ, ಅದನ್ನು ಕೊಡ್ತಾ ಇದ್ದೀವಿ. ಅಮ್ಮ, ಒಳ್ಳೇದು. ಅವ್ರು ಕೊಡೋದು ಫುಡ್ಡು ಅಲ್ವಾ? ಡಾಕ್ಟರ್ ಖಾದರ್ ಕೊಡ್ತಕ್ಕಂಥದ್ದು ಫುಡ್ಡು, ಜೀವನ ಶೈಲಿನ ಹೇಗೆ ಬದಲಾಯಿಸ್ಕೋಬೇಕು ಅಂತ ಹೇಳ್ಕೊಡ್ತಾರೆ. ಡಾಕ್ಟರ್ ಖಾದರ್ ಇಲ್ಲ, ಅವರು ಬೇರೆಯವ್ರು ಇದ್ದಾರೆ. ಅವರು ಬೇರೆಯವರು ಅಂದ್ರೆ ಅವರು ಸ್ವಲ್ಪ ಮುಂಜಾನೆ ಹಾಲಲ್ಲಿ ಒಂದೇನೋ ಇದು ಕೊಟ್ಟಿದ್ದಾರೆ, ಜೇನುತುಪ್ಪದಲ್ಲಿ ತಗೋಬೇಕು ಅಂತ ಹೇಳಿ. ಹಾಗಿದ್ರೆ ಅಡ್ಡಿ ಇಲ್ಲ, ಆಗುತ್ತದು. ಸ್ವಲ್ಪ ಯಾವುದೇ ಆದರೂ ದೇಹಕ್ಕೆ ನೋಡಮ್ಮ, ಇಲ್ಲಿವರೆಗೂ ನಾವು ತಿಂದಿರುವಂಥ ಆಹಾರ ಎಲ್ಲವೂ ವಿಷವಾಗಿರುತ್ತೆ. ಅದು ನಿಧಾನಕ್ಕೆ ಕರಗಿ ಒಂದು ಸ್ವಲ್ಪ ದೇಹಕ್ಕೆ ಸೆಟ್ ಆಗಬೇಕಾಗತ್ತೆ. ಒಂದ್ಸತಿ ದೇಹಕ್ಕೆ ಔಷಧಿಗಳು ಅದು ಸೆಟ್ ಆದರೆ, ಔಷಧಿಯನ್ನಕ್ಕಿಂತ ಆಹಾರವೇ ಔಷಧಿ ಆಗಿರಬೇಕು. ಆಹಾರ ಪದ್ಧತಿನ ಅವ್ರು ಸರಿಪಡಿಸುವಂಥ ಕಾಲ ಆಗಿರುತ್ತೆ. ನೀವು ಹೆದರಬೇಡಿ. ಅವರ ಸ್ವರತರಂಗದಲ್ಲಿ ಸ್ವಲ್ಪ ಎಚ್ಚೆತ್ತುಕೊಂಡು ಬೇಗ ಗುಣ ಆಗುವಂಥ ಲಕ್ಷಣಗಳೇ ಕಂಡು ಬರ್ತಾ ಇದೆ. ಅದಕ್ಕಾಗಿ ಸ್ವಲ್ಪ ಆಯುರ್ವೇದಿಕ್ಕು ಅಥವಾ ಒಂದು ಸ್ವಲ್ಪ ಜೀರಿಗೆನ ಬೆಳಿಗ್ಗೆ ಬರೀ ಹೊಟ್ಟೆಗೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಪುಡಿ ಮಾಡಿಬಿಟ್ಟು ಉಗುರು ಬೆಚ್ಚಗಿರೋ ನೀರಿಗೆ ಹಾಕಿ ಕೊಡಿ. ಅಷ್ಟೇ, ಹೊರಗಿಂದ ಏನಿಲ್ಲ. ಇಲ್ಲ, ಆ ಥರ ಏನು ತಂತ್ರಸಾರ ಆಗಲಿ ಅಥವಾ ಭಯಪಡುವಂಥದ್ದಾಗಲಿ ಏನಾದ್ರು ದಾಟಿರ್ತಕ್ಕಂಥದ್ದು ಆ ಥರ ಏನೂ ಇಲ್ಲ.
ಬೆಳಿಗ್ಗೆ ಬರೀ ಹೊಟ್ಟೆಗೆ ಒಂದು ಅರ್ಧ ಒಂದು ಅಥವಾ ಒಂದು 1/4 ಸ್ಪೂನ್ ಜೀರಿಗೆ ಪುಡಿ ಮಾಡಿ ನೀರಿಗೆ ಉಗುರು ಬೆಚ್ಚಗಿರೋ ನೀರಿಗೆ ಹಾಕ್ಬಿಟ್ಟು ಕೊಡ್ತಾ ಬನ್ನಿ, ಅಥವಾ ಮಜ್ಜಿಗೆ ನೀರು ಕೊಡ್ತಾ ಬನ್ನಿ. ತುಂಬ ಕಂಟ್ರೋಲ್ ಆಗುತ್ತೆ. ಯಾವುದೇ ಆದರೂ ಸಹಿತ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಇವ್ರ ವಿಚಾರದಲ್ಲಿ ಮಾತ್ರ ಸರಿಯಾದಂಥ ಟ್ರೀಟ್ಮೆಂಟ್ ಕೊಟ್ಟರೆ ಅವ್ರು 100% ಗುಣ ಆಗ್ತಾರೆ. ಒಳ್ಳೆಯದಾಗಲಿ ತಾಯಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶೇಷೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೇ ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರೂಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ಸತತವಾಗಿ 1 ವಾರಗಳ ಕಾಲ ಕೈಕಟ್ಟಿ ಕೂಡಿಸಿದ ಹಾಗೆ ಇತ್ತು ನನ್ನ ಪರಿಸ್ಥಿತಿ. ಈಗ ಸ್ವಲ್ಪ ಆರಾಮ ಅನ್ನಿಸ್ತಾ ಇದೆ. ಯಾಕೆಂದರೆ ರಾಜ್ಯದ ಜನತೆ ನಿಮ್ಮೆಲ್ಲರನ್ನೂ ಕೂಡ ಒಂದು ಕ್ಷಣ ಅರೆ ಕ್ಷಣ ನಾವು ಬಿಟ್ಟಿದ್ರೂ ಕೂಡ ಎಲ್ಲೋ ಒಂದು ಕಡೆ ಏನೋ ಒಂದು ಕಳ್ಕೊಂಡಿದ್ದೇವೇನೋ ಎಂಬತಕ್ಕಂಥ ಭಾವನೆ ಮೂಡ್ತಾ ಇರುತ್ತೆ. ಅಷ್ಟಾಗಿ ನೀವೆಲ್ಲರೂ ಕೂಡ ಹತ್ರ ಆಗಿದ್ದೀರಿ. ಈ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಬೇಕು ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇನ್ನು ಸಮಯದ ಅಭಾವ ಸಾಕಷ್ಟು ಇರೋದರಿಂದ ತಾವೆಲ್ಲರೂ ಕೂಡ ಉತ್ತರಾಭಿಮುಖವಾಗಿ ಕೂತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ನಮಃ ಶಿವಾಯ. ಮೊದಲನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ನಮಃ ಶಿವಾಯ. ಎರಡನೇದಾಗಿ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ನಮಃ ಶಿವಾಯ. ಮೂರನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಶ್ರೀಂ ಓಂ ಐಂ, ಶ್ರೀಂ ಓಂ ಐಂ, ಶ್ರೀಂ ಓಂ ಐಂ. ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. 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 ಬಹಳ ವಿಶೇಷವಾಗಿ ಶ್ರೀಂ ಓಂ ಕ್ಲೀಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಶುಭ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮೇಷರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವರು ಮೇಷರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವತಿಯ ಸಂಪೂರ್ಣ ಅನುಗ್ರಹ ನಿಮ್ಗಿರೋದ್ರಿಂದ, ತಾಯಿಯ ಸಂಪೂರ್ಣ ಅನುಗ್ರಹ ನಿಮ್ಗಿರೋದ್ರಿಂದ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ, ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದಾಗಲಿ, ಕೋರ್ಟು ಕಚೇರಿ ಅಂತ ತಲೆ ಕೆಡಿಸ್ಕೊಂಡಿರ್ತಕ್ಕಂಥದ್ದಾಗಲಿ, ಇದೆಲ್ಲ ತಲೆನೋವುಗಳನ್ನು ತಾವು ತಲೆಯಲ್ಲಿಟ್ಕೊಂಡಿದ್ರೂ ಕೂಡ ಇವತ್ತಿನ ದಿವಸ ಈ ರಾಶಿಗಳಲ್ಲಿರ್ತಕ್ಕಂಥವರು ಮಂಗಳವಾರ ಶಕ್ತಿ ದೇವತೆಯ ಸಂಪೂರ್ಣ ಅನುಗ್ರಹ ಇರೋದ್ರಿಂದ ಒಂದಷ್ಟು ಸಿಹಿ ಸುದ್ದಿಗಳನ್ನೇ ಕೇಳತಕ್ಕಂಥದ್ದಿರುತ್ತೆ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರೋದ್ರಿಂದ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ತುಲಾರಾಶಿ ಮತ್ತು ಧನುರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ,
ತುಲಾ ರಾಶಿ ಮತ್ತು ಧನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರೋದ್ರಿಂದ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಆದರೆ ಎಲ್ಲೋ ಒಂದು ಕಡೆ ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ಮಾಡ್ತಕ್ಕಂಥ ಕೆಲಸವೇನೋ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಆದರೆ ನಿಮ್ಮ ಶ್ರಮ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ. ತಾವು ಎಲ್ಲಿ ಎಡುತ್ತಾ ಇದ್ದೀರಿ ಎಂಬತಕ್ಕಂಥ ಅರಿವಿನಿಂದ ತಾವು ಮುಂದೆ ಹೋದರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ನಾನು ಹೇಳ್ತಾ ಇರ್ತಕ್ಕಂಥ ಮಾತನ್ನು ಇನ್ನಷ್ಟು ಸವಿಸ್ತಾರವಾಗಿ ನಾನು ನಿಮಗೆ ಅರ್ಥವಾಗೋ ರೀತಿ ತಿಳಿಸೋದಾದರೆ, ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ, ಏನೇ ಕೆಲಸ ಆದ್ರೂ ಕೂಡ ಒಬ್ಬರನ್ನು ಜೊತೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ನಿಮಗೆ ಅರಿವಿಲ್ದಿರೇ ಒಂದಷ್ಟು ಅಚಾತುರ್ಯಗಳಾಗ್ತಕ್ಕಂಥದ್ದಿರುತ್ತೆ, ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ನಾನು ಒಬ್ಬನೇ ಎಲ್ಲವನ್ನೂ ಕೂಡ ಎದುರಿಸ್ತಕ್ಕಂಥವನು, ನಾನೊಬ್ಬನೇ ಎಲ್ಲವನ್ನೂ ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ಬಲ್ಲೆ ಎಂಬತಕ್ಕಂಥ ಮಂಡಧೈರ್ಯ ಮಾಡಿ ತಾವು ಮುಂದೆ ಹೋಗಿದ್ದೆ ಆದರೆ ಎಲ್ಲೋ ಒಂದು ಕಡೆ ಎಡುವತಕ್ಕಂಥದ್ದಿರುತ್ತೆ. ಜೋಪಾನ. ಆದಷ್ಟು ನಿಮ್ಮ ಸಹೋದ್ಯೋಗಿಗಳನ್ನು, ನಿಮ್ಮ ಹಿತೈಷಿಗಳನ್ನು ಜೊತೆಯಲ್ಲಿಟ್ಕೊಂಡು ಗುರು ಹಿರಿಯರ ಸಮ್ಮುಖದಲ್ಲಿ ಅವರ ಮಾರ್ಗದರ್ಶನ ಜೊತೆ ತಾವು ಮುಂದೆ ಹೋಗಿದ್ದೆ ಆದರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಒಂದು ಚಿಟಿಕೆ ಕಡಲೆಕಾಳನ್ನು ದೃಷ್ಟಿ ತೆಗೆದು ಹಸಿರುಗಿಡದ ಬುಡಕ್ಕೆ ಹಾಕಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಮಹಾಗಣಪತಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ ಮತ್ತು ಮೀನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ವಾತಾವರಣ, ನೀವು ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸದ ಜಾಗ ಆಗಲಿ ಎಲ್ಲವೂ ಕೂಡ ಏನೋ ಒಂದು ರೀತಿ ಭಯದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಕೆಲಸ ಮಾಡ್ತಕ್ಕಂಥ ಜಾಗಕ್ಕೆ ಹೋಗಬೇಕಾದ್ರೂ ಕೂಡ ಹೇಗಿರತ್ತಪ್ಪ ಇವತ್ತಿನ ದಿವಸ, ನಾನು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನ ಎಂಬತಕ್ಕಂಥ ಭಯ, ಯಾರು ನನಗೇನು ತೊಂದರೆ ಕೊಡ್ತಾರೋ ಎಂಬತಕ್ಕಂಥ ಭಯ, ಮಾಡ್ತಕ್ಕಂಥ ಕೆಲಸದಲ್ಲಿ ಕ್ಲಾರಿಟಿ ಇರೋದಿಲ್ಲ. ಅಂದರೆ ನೀವೇನು ಮಾಡ್ತಾ ಇದ್ದೀರಿ ಅದ್ರ ಬಗ್ಗೆ ನೀವು ಅರಿವಿರೋದಿಲ್ಲ. ಒಟ್ಟಿನಲ್ಲಿ ಇವತ್ತಿನ ದಿವಸ ಕೆಲಸ ಇದೆ, ನಾನು ಮಾಡಬೇಕು, ಪ್ರತಿನಿತ್ಯದ ಇರತಕ್ಕಂಥ ಕೆಲಸ ಅಲ್ವಾ, ಮಾಡಿದ್ರೆ ಆಯಿತು ಬಿಡು, ನಾಳೆ ಮಾಡ್ಕೊಂಡ್ರೆ ಆಯಿತು ಬಿಡು ಎಂಬತಕ್ಕಂಥ ಮನಸ್ಥಿತಿಯಲ್ಲೇ ಸಾಕ್ತಾ ಇರ್ತೀರ ಹೊರತಾಗಿ ಆ ಕೆಲಸವನ್ನು ಶ್ರಮಪಟ್ಟು ದೃಢ ಮನಸ್ಸಿನಿಂದ ಸಂಕಲ್ಪವನ್ನೇ ನಾನು ಆ ಕೆಲಸವನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಳೇಬೇಕು ಎಂಬತಕ್ಕಂಥ ಮನಸ್ಥಿತಿಯನ್ನು ಕಳ್ಕೊಳ್ತಕ್ಕಂಥದ್ದಿರುತ್ತೆ. ದೂರಭಾರ ಪ್ರಯಾಣ ಮಾಡಬೇಕಾದ್ರೆ ಸಾಕಷ್ಟು ಆಲೋಚನೆಯನ್ನು ಮಾಡ್ತೀರಾ. ಹೋಗಬೇಕಾ ಬೇಡವಾ, ಹೋದರೆ ಆಯಿತು ಬಿಡು, ಅಷ್ಟು ದೂರ ಯಾರು ಪ್ರಯಾಣ ಮಾಡ್ತಾರೆ, ಅಷ್ಟು ದೂರ ಇರ್ತಕ್ಕಂಥ ಕೆಲಸ ಏನಕ್ಕೆ ಮಾಡ್ಕೊಳ್ಬೇಕು, ಕೆಲಸ ಮಾಡ್ಕೊಂಡ್ರೆ ಇದೆ ಬೇಡ, ಇಲ್ಲೇ ಎಲ್ಲನ ಹತ್ರ ನೋಡ್ಕೊಳ್ಳೋಣ ಎಂಬತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥದ್ದಾಗಲಿ. ಇನ್ನು ಕೋರ್ಟು ಕಚೇರಿ ಎಂಬತಕ್ಕಂಥ ವಿಚಾರ ಬಂದರೆ, ಕೋರ್ಟು ಕಚೇರಿ ಅಂದ್ರೇ ಒಂದು ರೀತಿ ಮನಸ್ಸಿಗೆ ಭಯ. ಇನ್ನು ಎಷ್ಟು ನಾನು ನೋವನ್ನು ಅನುಭವಿಸ್ಬೇಕು, ಇನ್ನು ಎಷ್ಟು ದೂರ ಹೀಗೆ ಒಂದು ಕೇಸ್ ಮುಂದೂಡುತ್ತೆ ಎಂಬತಕ್ಕಂಥ ಭಯ. ಇದೆಲ್ಲದರ ಮಧ್ಯೆ ಕೂಡಿ ಒಂದು ಕಡೆ ಸಿಲುಕಿಕೊಂಡಿರ್ತಕ್ಕಂಥ ಪರಿಸ್ಥಿತಿ ಇದೆ. ಭಯಭೀತರಾಗ್ತಕ್ಕಂಥದ್ದು ಬೇಡ. ಅಶುಭ ಫಲದಲ್ಲಿ ಇವತ್ತಿನ ದಿವಸ ಮಕರ ರಾಶಿಯು ಇರ್ತಕ್ಕಂಥದ್ದಿರುತ್ತೆ. ಜೋಪಾನ. ಶನೇಶ್ವರನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ವಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ರೆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಮಗಿದ್ರೆ ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ. ನೋಡಿ, ಶನೇಶ್ಚರ ಅಂದರೆ ಎಲ್ಲರೂ ಕೂಡ ಏನು ಅಂದ್ಕೊಳ್ತೀರಿ, ಅಪ್ಪ ಭಗವಂತ ಯಾವಾಗ ನೋಡಿದ್ರೂ ನಮಗೆ ಸಮಸ್ಯೆನೇ ಎದುರು ಮಾಡ್ತಕ್ಕಂಥವನು. ಈ ಶನೇಶ್ಚರ ಅಂದ್ರೇ ಒಂದು ಕೆಟ್ಟದು ಅಂತ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಿ. ದಯವಿಟ್ಟು ಅಂಥ ಅಭಿಪ್ರಾಯ ನಿಮ್ಮ ಮನಸ್ಸಲ್ಲಿ ಏನಾನ ಇದ್ದರೆ ಆದಷ್ಟು ಬೇಗ ದೂರ ಮಾಡಿಬಿಡಿ. ಶನೇಶ್ಚರ ಭಗವಂತ ಸ್ವಾಮಿ ಒಬ್ಬನೇ ನಿಮಗೇ ಗೊತ್ತಿರ್ತಕ್ಕಂಥದ್ದಿರುತ್ತೆ. ನಿಮಗೇನಾದರೂ ಒಂದು ಒಳ್ಳೇದಾದ್ರೂ ಕೂಡ ಇಂತಹ ವಿಚಾರದಿಂದನೇ ಒಳ್ಳೇದಾಗಿದೆ ಅಂತ ತೋರಿಸ್ಕೊಳ್ತಕ್ಕಂಥದ್ದು ಶಕ್ತಿನೂ ಭಗವಂತನಿಂದ. ಇಂತಹ ವಿಚಾರದಿಂದನೇ ನಾನು ಎಡವಿದ್ದೀನಿ ಅಂತ ತೋರಿಸ್ತಕ್ಕಂಥದ್ದನ್ನು ಕೂಡ ಭಗವಂತ. ಶನೇಶ್ಚರ ಅಂದರೆ ಆ ಭಗವಂತನನ್ನು ನಾವು ಎಷ್ಟು ಶ್ರದ್ಧಾಭಕ್ತಿಯಿಂದ ನಂಬ್ತೀವೋ, ಎಷ್ಟು ಭಗವಂತನನ್ನು ಶ್ರದ್ಧಾಭಕ್ತಿಯಿಂದ ಆರಾಧನೆಯನ್ನು ಮಾಡ್ತೀವೋ ಅಷ್ಟು ಭಗವಂತನನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದಿರುತ್ತೆ. ಅಂತಹ ಶನಿ ಪರಮಾತ್ಮನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಇವತ್ತಿನ ದಿವಸ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ತುಳಸಿ ಕಟ್ಟೆ ಇರತಕ್ಕಂಥದ್ದು ಸಹಜ. ಅಂತಹ ತುಳಸಿಗೆ ಒಂದು ಚೂರು ಹಾಲು, ಒಂದು ಚೂರು ಮೊಸರು, ಒಂದು ಸ್ಪೂನ್ ಹಾಲು, ಒಂದು ಸ್ಪೂನ್ ಮೊಸರನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ ಒಂದು ಅಂಗೈ ಅಗಲ ನಿಮ್ಮ ಕರವಸ್ತ್ರದಷ್ಟು ನೀಲಿ ವಸ್ತ್ರವನ್ನು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಮಂಗಳವಾರ ತುಳಸಿ ಮಾತೆಯ ಸಂಪೂರ್ಣ ಕೃಪಾಶೀರ್ವಾದನೂ ಇರುತ್ತೆ, ಶನೇಶ್ವರನ ಸಂಪೂರ್ಣ ಕೃಪಾಶೀರ್ವಾದನೂ ಇರುತ್ತೆ. ಈ ಒಂದು ತಂತ್ರಸಾರವನ್ನು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ನೀವು ಬರೆದಿರುವಂತಹ ಪತ್ರವನ್ನು ಓದುವಂತಹ ಸಮಯ. ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ.
ಸರ್ ಪತ್ರದ ಜೊತೆಗೆ ಮೈಸೂರಿನಿಂದ ಚಾಮುಂಡೇಶ್ವರಿ ಅಮ್ಮನ ಪ್ರಸಾದ ಕೂಡ ಕಳಿಸಿದ್ದಾರೆ. ಹಾಂ ಒಳ್ಳೆಯದಾಗಲಿಮ್ಮ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಯಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿ ಪ್ರಸಾದವನ್ನು ಕಳಿಸಿದಿರಿ, ಕುಂಕುಮ ಪ್ರಸಾದ ಜೊತೆಗೆ ಅಮ್ಮನವರ ಫೋಟೋ, ಲಾಡು ಎಲ್ಲ ಕಳಿಸಿದಿರಿ. ಲಾಡು ಇಲ್ಲಿದ್ದರೂ ಕುಂಕುಮ ಮತ್ತು ತಾಯಿಯ ಒಂದು ಫೋಟೋ ಕಳಿಸಿರೋದು ಭಾಳ ಸಂತೋಷ. ಒಳ್ಳೆಯದಾಗಲಿ, ನಿಮ್ಮ ಮನೋಕಾಮನೆ ಸಿದ್ಧಿಯಾಗಲಿ. ಹೇಳಿಮ್ಮ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರಿಗೂ ಮತ್ತು ಶ್ರೀನಿವಾಸ್ ಶರ್ಮಾ ಅವರಿಗೂ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ಈಗಾಗಲೇ ನನಗೆ ಮದುವೆ ಆಗಿ 12 ವರ್ಷಗಳಾಗಿದೆ, ಇನ್ನೂ ನಮಗೆ ಮಕ್ಕಳಾಗಿಲ್ಲ. ಈಗಾಗಲೇ ನಾನು 4 ಬಾರಿ IVF ಕೂಡ ಮಾಡಿಸಿದ್ದೀನಿ, ಆದರೂ ಏನೂ ಫಲ ಸಿಕ್ಕಿಲ್ಲ ಗುರುಜಿ. ತುಂಬ ಹಣ ಖರ್ಚು ಮಾಡಿ ಸಾಲ ಜಾಸ್ತಿ ಆಯಿತು ಹೊರತಾಗಿ ಏನೂ ಪ್ರತಿಫಲ ಸಿಗಲಿಲ್ಲ. ಈಗಾಗಲೇ ಆದರೂ ಇಷ್ಟೆಲ್ಲ ಮಾಡಿದ್ರು ಕೂಡ ಬೇರೆಯವರಿಂದ ಒಂದು ನಿಮಿಷ ಆ ಲೆಟರ್ ಮತ್ತೊಮ್ಮೆ ಓದು. ಈ ಲೆಟರ್ ಇನ್ನೊಂದು ಸತಿ ಓದು. ಇದನ್ನೆಲ್ಲರೂ ಕೇಳಿಸ್ಕೊಡಿ ಕರೆಕ್ಟಾಗಿ. ಓಕೆ, ಓದಮ್ಮ. ಈಗಾಗಲೇ ಬೇರೆಯವರಿಂದ ನಿಂದನೆ ಮಾತುಗಳನ್ನು ಕೇಳೋಕೆ ಕೂಡ ಪ್ರಾರಂಭದಲ್ಲಿ ಅವರು ಮದುವೆಯಾಗಿ ಎಷ್ಟು ವರ್ಷ ಆಯಿತು? 12 ವರ್ಷಗಳಾಗಿದೆ ಗುರುಜಿ. 12 ವರ್ಷ ಆಯಿತು. ಮದುವೆ ಆಗಿ 12 ವರ್ಷಗಳಾಗಿದೆ, ಇನ್ನೂ ಮಕ್ಕಳಾಗಿಲ್ಲ. ಮತ್ತು ಈಗಾಗಲೇ 12 ವರ್ಷಗಳಲ್ಲಿ 4 ಬಾರಿ IVF ಮಾಡಿಸಿದ್ದೀನಿ ಅಂತ ಹೇಳಿದ್ದಾರೆ ಅವರು. ಆದರೂ ಕೂಡ ಮಕ್ಕಳಾಗಿಲ್ಲ. ಹಣ ಖರ್ಚು ಮಾಡಿ ಸಾಲ ಜಾಸ್ತಿ ಆಯಿತು ಹೊರತಾಗಿ ಬೇರೆ ಏನೂ ಫಲ ಸಿಗಲಿಲ್ಲ. ಬೇರೆಯವರಿಂದ ನಿಂದನೆ ಮಾತುಗಳನ್ನು ಕೂಡ ಕೇಳೋಕ್ಕಾಗ್ತಾ ಇಲ್ಲ ಗುರುಜಿ. ದಿನ ದಿನ ಕಣ್ಣೀರಲ್ಲಿ ಕಾಲ ಕಳೀತಿದ್ದೀನಿ. ಮಧ್ಯದಲ್ಲಿ ನಾನು ಎಂಟ್ರಿ ಏನಪ್ಪ ಅಂದರೆ ಯಾತಕ್ಕೋಸ್ಕರ ಅಂದರೆ 4 ಬಾರಿ IVF ಅಂದರು. ಇತ್ತೀಚಿನ ದಿನಗಳಲ್ಲಿ ಇದೊಂದು ದೊಡ್ಡ ಪಿಡುಗಾಗೋಗ್ತಾ ಇದೆ, ಸಮಸ್ಯೆ ಆಗೋಗ್ತಾ ಇದೆ. ದಾಂಪತ್ಯದಲ್ಲಿ ನೆಮ್ಮದಿಯಾಗಿದ್ದು ಒಳ್ಳೆ ಆಹಾರವನ್ನು ಊಟ ಮಾಡಿ ಮನಸ್ಸಿಗೆ ಶಾಂತಿ ನೆಮ್ಮದಿಯಾಗಿಟ್ಕೊಂಡು ಯಾವುದೇ ಒಂದು ಸ್ತ್ರೀ ಪುರುಷರಲ್ಲೂ ಸಹಿತ 100ಕ್ಕೆ 99 ಭಾಗ ಸಮಸ್ಯೆ ಬರೋದಿಲ್ಲ. ಗಂಡು ಹೆಣ್ಣು ಇಬ್ಬರೂ ಅನ್ಯೋನ್ಯವಾಗಿದ್ದು ಸಂತೋಷವಾಗಿದ್ದು ದಾಂಪತ್ಯವನ್ನು ಚೆನ್ನಾಗಿಟ್ಕೊಂಡ್ರೆ ಖಂಡಿತ ಹೇಳ್ತೀನಿ ಸಂತಾನ ಆಗಲ್ಲ ಅನ್ನೋ ಮಾತಿಲ್ಲ, 100% ಸಂತಾನ ಆಗುತ್ತೆ. ಅಂಥದ್ರಲ್ಲಿ 12 ವರ್ಷಕ್ಕೆ 4 ಬಾರಿ IVF ಅಂದರೆ ಒಂದು ಸರ್ತಿ ಹೋದರೆ 2 ಲಕ್ಷನೋ 2.5 ಲಕ್ಷನೋ ಆಯಿತು. ಸುಮಾರು ಈಗಾಗಲೇ ಒಂದು 10 ಲಕ್ಷ ರೂಪಾಯಿ ಕಳೆದಿದ್ದಾಯಿತು. ಯೋಚನೆ ಮಾಡಿ ಪರಿಸ್ಥಿತಿ. ಮೆಡಿಕಲ್ ಇವತ್ತಿನ ದಿವಸ ನಾವು ಈ ವೇದಿಕೆಯಲ್ಲಿ ಕೂತು ಏನು ಇಂಥವು ಹೇಳಲಿಕ್ಕೆ ಆಗ್ತಿಲ್ಲ ಪರಿಸ್ಥಿತಿ. ಯಾಕೆಂದರೆ ತುಂಬ ನೋವು ಪಡ್ತಾರೆ ಹೆಣ್ಣುಮಕ್ಕಳು, ತುಂಬ ಕಷ್ಟ. ಏಕೆ ನಾನು ಯಾತಕ ಕಾಗದವನ್ನು ತಿರುಗಿ ಓದಿ ಅಂತ ಹೇಳಿದರೆ ಇವರು 12 ವರ್ಷಕ್ಕೆ, ನಿನ್ನೆ ಒಬ್ಬರನ್ನು ನಾನು ಮಾತಾಡಿದೆ, ಮದುವೆ ಆಗಿ ಇನ್ನೂ ಬರೀ 3 ವರ್ಷ ಆಗಿದೆ. 3 ವರ್ಷಕ್ಕೆ ಅವರು 3 ವರ್ಷಕ್ಕೆ 4 ಬಾರಿ IVF ಹೋಗಿದ್ದಾರೆ, ಬರೀ 3 ವರ್ಷಕ್ಕೆ. ಇಲ್ಲಿ ಇನ್ನೊಂದು ಆಲೋಚನೆ ಏನಾಗುತ್ತೆ, ಈ ನಿಂದನೆ ಮಾಡ್ತಕ್ಕಂಥವರ ಮಾತಿಗೆ ತಲೆ ಬಗ್ಗಿಸಿ ನಮಗೆ ಬೇಗ ಮಕ್ಕಳಾಗ್ಬಿಡ್ಬೇಕು ಅಂತ ನಿಮ್ಮೊಳಗೆ ಒಂದು ಶಕ್ತಿ ಇದ್ದರೂ, ನಿಮ್ಮೊಳಗೆ ನ್ಯಾಚುರಲ್ ಆಗಿ ಗರ್ಭ ನಿಲ್ಲುವಂತಹ ವ್ಯವಸ್ಥೆಗಳಿದ್ದರೂ ನೀವು ಅದಕ್ಕೂ ಹೊತ್ತು ಕೊಡೋದಿಲ್ಲ. ಹೋಗ್ಬಿಟ್ಟು ಮೆಡಿಕಲಲ್ಲಿ ತೊಗೊಂಬಂದ್ಬಿಟ್ರೆ ಸಾಕು, ಅಲ್ಲಿ ಆಗಿಬಿಟ್ರೆ ಸಾಕು, ಅವರಿಂದ ಅನುಕೂಲ ಆಗಿಬಿಟ್ರೆ ಸಾಕು ಅಂತ ಅಲ್ಲಿಗೆ ಹೊರಟೋಗ್ತೀರಿ. ತುಂಬ ಜನ ಮಾಡೋ ತಪ್ಪಿದು. ಆದರೆ ನೀವು ಕಳಿಸಿರ್ತಕ್ಕಂಥ ನಿಮ್ಮ ಕಣ್ಣರೇಖೆ, ನಿಮ್ಮ ಗಂಡ ಹೆಂಡ್ತಿರ ಹಸ್ತ ಸಾಮುದ್ರಿಕೆ, ಫೋಟೋ ಎಲ್ಲವನ್ನೂ ಕಳಿಸಿದ್ದೀರಿ. ನಾನು ಹೇಳ್ತಿದ್ದೀನಿ, ನೀವು ಯಾವುದೂ ಬೇಡ. ಇಲ್ಲಿವರೆಗೂ ಏನು IVF 4 ಸತಿ ಅಂತ ಆಯ್ತಲ್ಲ, ಇನ್ನೊಂದು ಹೇಳ್ತೀನಿ ಕೇಳಿ, ನ್ಯಾಚುರಲಾಗಿ ಆಗೋದನ್ನು ಸಹಿತ ತಡೆಗಟ್ಟುವಂಥ ಪರಿಸ್ಥಿತಿಯಲ್ಲಿ ಎದುರಾಗ್ಬಿಡುತ್ತೆ. ಇದು ನಾನು ಹೇಳೋದಲ್ಲ, ಮೆಡಿಕಲಿ ಡಾಕ್ಟರ್ಸೇ ಹೇಳ್ತಾರೆ. ಆದರೆ ಏನು ಮಾಡೋದು, ಕೆಲವು ಡಾಕ್ಟ್ರುಗಳು ಸತ್ಯನ ಹೇಳ್ತಾರೆ, ಕೆಲವು ಡಾಕ್ಟ್ರುಗಳು ಹೇಳಲಿಕ್ಕೆ ಆಗೋದಿಲ್ಲ. ಡಾಕ್ಟ್ರು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಸಂಸ್ಥೆಗೆ ಬದ್ಧರಾಗಿರ್ತಾರೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಸಂಸ್ಥೆಗೆ ಬದ್ಧರಾಗಿದ್ದು ಸಂಸ್ಥೆ ಮಾಲೀಕರು ಏನು ಹೇಳ್ತಾರೋ ಅದರಂತೆ ಅವ್ರು ಕುಣಿಬೇಕಾದ ಪರಿಸ್ಥಿತಿ ಡಾಕ್ಟ್ರದ್ದಾಗಿದೆ. ಅದೇ ಡಾಕ್ಟ್ರು ಆ ಸಂಸ್ಥೆಯಿಂದ ಹೊರಗಡೆ ಬಂದಾಗ ಹೇಳ್ತಾರೆ, ಸತ್ಯಾಸತ್ಯತೆಗಳು ಈ ಥರ ಇದೆ, ನಾವೇನು ಮಾಡೋಣ, ನಾವು ಸಹಿತ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀವಲ್ವ, ಸಂಸ್ಥಾಪಕರು ಹೇಳಿದ ಮಾತನ್ನು ನಾವು ಆಲಿಸ್ಬೇಕಾಗತ್ತೆ ಅಂತ. ಸಂಸ್ಥಾಪಕರ ಮಾತು, ಸಂಸ್ಥೆ ಮಾತನ್ನು ನೀವು ಆಲಿಸೋದಾದರೆ ಜನಸಾಮಾನ್ಯರು ದೇವರು ಅಂತ ಬರ್ತಾರಲ್ಲ, ವೈದ್ಯೋ ನಾರಾಯಣೋ ಹರಿ ಅಂತೇಳಿ ನಿಮ್ಮನ್ನೇ ದೇವರು ಅಂತ ಬಂದಾಗ ಅಲ್ಲಿ ಅವ್ರಿಗೆ ಆಗ್ತಿರ್ತಕ್ಕಂಥ ಪರಿಸ್ಥಿತಿ ಏನು, ಕೆಲವನ್ನ ನಾವು ವೇದಿಕೆಯಲ್ಲಿ ಕೂತ್ಕೊಂಡು ಹೇಳಲಿಕ್ಕಾಗೋದಿಲ್ಲ. ಆದರೆ ಒಂದು, ಈ ಸಂತಾನಕ್ಕೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬ ದೊಡ್ಡ ಸುಲಿಗೆ ಆಗೋಗ್ತಾ ಇದೆ ಅಂದರೆ ಅದು ತಪ್ಪಲ್ಲ. ಒಂದು ಸತಿ IVF ಆಗಲಿ IVO ಆಗಲಿ ಗರ್ಭ ನಿಲ್ಲಲಿಕ್ಕಾಗಿ ಮಾಡುವಂತಹ ಈ ಶಸ್ತ್ರಚಿಕಿತ್ಸೆಗಳು, ಇದಕ್ಕೆ ಬೇಕಾಗಿರ್ತಕ್ಕಂಥ ಟೆಕ್ನಾಲಜಿನ ಒಂದು ಮಗುಗೆ ಕಡಿಮೆ ಅಂದರೆ 6 ರಿಂದ 8 ಲಕ್ಷ, ಬೆಂಗಳೂರಿನಂಥ ಸಿಟಿಯಲ್ಲಾದರೆ 8 ರಿಂದ 10 ಲಕ್ಷ ರೂಪಾಯಿ, ಅದು ಒಂದು ಸತಿ ಗರ್ಭ ನಿಲ್ಲಲಿಕ್ಕೆ. ಅದಾದಮೇಲೆ ಡೆಲಿವರಿ ತನಕ ಇವ್ರನ್ನ ಟ್ರೀಟ್ಮೆಂಟೇ ಇದು ಭಾಳ ವ್ಯತ್ಯಾಸ. ಟ್ರೀಟ್ಮೆಂಟ್ ಇವ್ರದ್ದು ಜನರಲ್ ಟ್ರೀಟ್ಮೆಂಟ್ ಅಲ್ಲ. ಗರ್ಭ ನಿಲ್ತು ಅಂತ ಗೊತ್ತಾದ್ರೆ ಬೆಡ್ ಮೇಲೆ ಇರಬೇಕು, ಎಲ್ಲ ಅಲ್ಲೇ ನಡಿಬೇಕು. ಅದಾದಮೇಲೆ ಪ್ರತಿ ತಿಂಗಳು ಸ್ಕ್ಯಾನು, ಪ್ರತಿ ತಿಂಗಳು ಇಂಜೆಕ್ಷನು, ಪ್ರತಿ ತಿಂಗಳು ಅದಕ್ಕೆ ಬೇಕಾದ ವ್ಯವಸ್ಥೆಗಳು. ಒಟ್ಟು ತಾಯಿ ಗರ್ಭದಿಂದ ಮಗು ಹೊರಗಡೆ ಬರೋತ್ತಿಗೆ ಇನ್ನು 10 ಲಕ್ಷ ರೂಪಾಯಿ. ಡೆಲಿವರಿ ಮುಗಿಸ್ಕೊಂಡು ಮನೆ ಆಚೆ ಹೊರಡಬೇಕಾ, ಡೆಲಿವರಿ ಮುಗಿಸ್ಕೊಂಡು ನರ್ಸಿಂಗ್ ಹೋಮಿಂದ ಆಚೆ ಬರಬೇಕಾದ್ರೆ ಕಾರ್ಗೆ 4 ಬೆಲೂನ್ ಕಟ್ಟಿ ಒಂದು ಪಟ್ಟಿ ಕಟ್ಟಿರ್ತಾರಲ್ಲ, ಅಲ್ಲಿಗೆ ಶುರು, ಅಲ್ಲಿ 2 ಲಕ್ಷ ರೂಪಾಯಿ.
ಒಂದು ಮಗುಗೆ 22 ಲಕ್ಷ ರೂಪಾಯಿ ಇಲ್ದಿರೋ ಮಗು ಆಚೆ ಬರ್ತಾ ಇಲ್ಲ. ಯೋಚನೆ ಮಾಡಿ, ಈ ಪ್ರಕೃತಿ ಮಾತೆ ನ್ಯಾಚುರಲ್ ಆಗಿ ಒಂದು ಸ್ತ್ರೀ ಪುರುಷರ ಸಮ್ಮಿಲನದಿಂದ ಉಂಟಾಗುವಂತಹ ಒಂದು ಸಂತಾನಕ್ಕೆ ಇದಕ್ಕೆ ಈ ತರಹ ಒಂದಷ್ಟು ಹೆಸರುಗಳು ಬಂದು ಈ ತರಹ ಪರಿಸ್ಥಿತಿಗಳೆದುರಾದರೆ ಇದರ ಪೂರ್ವಭಾವಿ ನಾನು ಸರಿಯಾಗಿ ತೆಗೆದುಕೊಂಡ್ರೆ ನಮಗೆ ಒಂದು ದಿವಸ ಎಪಿಸೋಡ್ ಕಂಪ್ಲೀಟ್ ಸಾಕಾಗೋದಿಲ್ಲ, ಅಷ್ಟಿದೆ ಚರಿತ್ರೆ ಇದರದ್ದು. ಇದು ತುಂಬ ದೊಡ್ಡದಾದಂತಹ ಒಂದು ವ್ಯವಸ್ಥೆಗಳಿದೆ ಇಲ್ಲಿ. ಈ ವ್ಯವಸ್ಥೆಗಳು ಹೀಗಿದೆ, ಆದರೆ ಸಮಯದ ಅಭಾವ ಇದೆ. ಆದರೆ ಈ ಫೋಟೋನ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಆದರೆ 4 ಜನ ಗಂಡ ಹೆಂಡ್ತಿರು ಇಬ್ಬರು ಫೋಟೋ ನನ್ನ ಮುಂದೆ ಇದೆ. ತಾಯಿ ಚಾಮುಂಡೇಶ್ವರಿ ಅನುಗ್ರಹದಿಂದ ನಿಮಗೆ ಯಾವೊಂದು ಔಷಧಿನೂ ಬೇಡ, ಏನು ಬೇಡ, ನ್ಯಾಚುರಲ್ ಆಗಿ ನಿಮ್ಮಿಬ್ಬರ ಕಣ್ಣರೇಖೆ ಚೆನ್ನಾಗಿದೆ. ಹಸ್ತ ಸಾಮುದ್ರಿಕೆಗಿನ್ನ ಇಬ್ಬರ ಕಣ್ಣರೇಖೆಯನ್ನು ಬಹಳ ಅಚ್ಚುಕಟ್ಟಾಗಿದೆ. ತಾಯಿ ಚಾಮುಂಡೇಶ್ವರಿ ಅನುಗ್ರಹದಿಂದ ನಿಮ್ಮ ಮನೆಗೆ ಮುದ್ದಾದಂಥ ಒಂದು ಕಂದಮ್ಮ ಬರುತ್ತೆ. ಮಗುವಿನ ಕೃಪಾಶೀರ್ವಾದ ಅಂದರೆ ತಾಯಿಯ ಆಶೀರ್ವಾದದಿಂದ ಮಗು ನಿಮ್ಮ ಮನೆಗೆ ಬರುತ್ತೆ. ಧೈರ್ಯವಾಗಿರಿ, ಒಳ್ಳೆಯದಾಗಲಿ.